ಡ್ರಮ್ಮರ್ ಮಂಜುನಾಥ್, ಅನನ್ಯ ಭಟ್. ಸೊ ಇಟ್ ಆಲ್ ಸ್ಟಾರ್ಟೆಡ್ ಹೇಗೆ ಅಂದರೆ, ರಾಜು ಅನಂತ್ ಸ್ವಾಮಿ ಸರ್ ಎಲ್ಲರಿಗೂ ಗೊತ್ತು, ನಮ್ಮ ಸುಗಮ ಸಂಗೀತದ ಒಂದು ಲೆಜೆಂಡ್ ಅಂತಲೇ ಕರೆಯೋಕ್ಕೆ ನಾವು ಇಷ್ಟಪಡ್ತೀವಿ. ಸೊ ಅವರ ಫ್ಯಾನ್ಸ್ ಆಗಿ, ಅವ್ರ ಸ್ಟೂಡೆಂಟ್ಸ್ ಆಗಿ ನಾವೆಲ್ಲ ಏನು ಮಾಡ್ಬೋದು ಅವ್ರ ಬಗ್ಗೆ ಯಾವಾಗಲೂ ನೆನೆಸ್ಕೊತಾ ಇರ್ತಿದ್ವಿ. ಅವ್ರ ಸಾಂಗ್ಸು ಅದೆಲ್ಲ ನಾವು ಚಿಕ್ಕ ವಯಸ್ಸಿಂದ ಕೇಳಿಕೊಂಡು ಅವ್ರ ಜೊತೆ ನುಡಿಸಿದ್ದೀವಿ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದೀವಿ, ಅವ್ರ ಹತ್ರ ಕಲ್ತಿದ್ದೀವಿ ಎಷ್ಟೊಂದು ಜನ. ಸೊ ಸುಮ್ಮನೆ ಹಾಗೆ ಮಾತಾಡ್ತಾ ಒಂದು ರಾಜು ಅನಂತ್ ಸ್ವಾಮಿ ಸರ್ದು 19th ಬರ್ತಾಯಿದೆ, ಏಪ್ರಿಲ್ 19th. ವುಡ್ ಹ್ಯಾವ್ ಟರ್ನ್ 51. ಸೊ ಅದಕ್ಕೇನೋ ಒಂದು ಮಾಡೋಣ ಅಂತ ಒಂದು ಸಣ್ಣ ಒಂದು ಆಸೆಯಿಂದ ಅನನ್ಯವರು ನಾನು ಶುರು ಮಾಡಿ, ಇವಾಗ ಅದು ದ ಮೊಮೆಂಟ್ ವಿ ಥಾಟ್ ಶೋ ಮಾಡೋಣ ಅಂದ್ಕೊಂಡಾಗ ಫಸ್ಟ್ ಬಂದಿದ್ದು ನಾವಿಬ್ಬರೇ ಮಾಡೋದು ಅಥವಾ ನಮ್ಮ ಖುಷಿಗೆ ಏನೋ ಮಾಡೋದಲ್ಲ, ಅವ್ರ ಜೊತೆ ಅವ್ರಿರೋ ಒಂದು ಸ್ಟೂಡೆಂಟ್ಸು, ಆಲ್ ಗ್ರೇಟ್ ಸಿಂಗರ್ಸ್, ಇವಾಗ ಹೋಗ್ತಾ ಎಲ್ಲರೂ ಹೆಸರು ಹೇಳ್ತೀವಿ, ಅವ್ರನ್ನೆಲ್ಲ ಇನ್ವಾಲ್ವ್ ಮಾಡಿ ಅವ್ರ ಜೊತೆ ಒಡನಾಟ ಇಟ್ಕೊಂಡು ಅವ್ರನ್ನ ಎಲ್ಲರನ್ನೂ ಇನ್ವಾಲ್ವ್ ಮಾಡಿ ಒಂದು ಶೋ ಮಾಡೋಣ ಅಂತ ಶುರು ಮಾಡಿ, ನಾವು ವಿ ಆರ್ ಡೂಯಿಂಗ್ ಅ ಶೋ ಆನ್ ಏಪ್ರಿಲ್ 19 ಅಟ್ ಕೋನನ್ ಕುಂಟೆ ಕ್ರಾಸಲ್ಲಿರೋ ಪ್ರೆಸ್ಟೀಜ್ ಶ್ರೀಹರಿಕೋಟೆ ಆಡಿಟೋರಿಯಮಲ್ಲಿ ಶೋ ಮಾಡ್ತಾಯಿದ್ದೀವಿ ಸರ್. ಸೊ ದ ಹೋಲ್ ಈವ್ನಿಂಗ್ ವಿಲ್ ಬಿ ಡೆಡಿಕೇಟೆಡ್ ಫಾರ್ ಶ್ರೀ ರಾಜು ಅನಂತ್ ಸ್ವಾಮಿ. ಬರೀ ಅವ್ರ ಸಾಂಗ್ಸೇನೆ. ಕಡೆ ಸಾಂಗ್ ಮಾತ್ರ ಒಂದು ನಮ್ಮ ಸುಗಮ ಸಂಗೀತ ಫೀಲ್ಡಲ್ಲಿ ಒಂದು ಆ್ಯಂಥಮ್ ಅಂತಲೇ ಹೇಳ್ಬೋದು, ಎದೆ ತುಂಬಿ ಹಾಡಿದೇನೋ ಅವ್ರ ತಂದೆ ಅನಂತ್ ಸ್ವಾಮಿ ಸರ್ ಅವರ ಕಂಪೋಸಿಷನ್. ಅದರಿಂದ ವಿ ಆರ್ ಗೋನ ಎಂಡ್ ದ ಶೋ. ದಿಸ್ ಇಸ್ ದ ಹೋಲ್ ಪ್ಲ್ಯಾನ್. ಸ್ಪೆಷಾಲಿಟಿ ಏನಂದರೆ, ಅಫ್ಕೋರ್ಸ್ ರಾಜು ಸರ್ನ ಜ್ಞಾಪಿಸ್ಕೊಳ್ಳೋದು, ದುಃಖದಲ್ಲಿ ಜ್ಞಾಪಿಸ್ಕೊಳ್ಳೋದು ಬೇಡ, ಸೆಲೆಬ್ರೇಷನ್ನು. ಅವ್ರು ನಮಗೆ ಕೊಟ್ಟಿರೋದೇ ಖುಷಿ. ಆ್ಯಸ್ ಅ ನೇಚರ್ ಅವ್ರ ಪರ್ಸ್ನಾಲಿಟಿನೇ ಇದ್ದಿದ್ದು ಮಜಾ, ಒಂದು ಖುಷಿಯಾಗಿದ್ದಂಥ ವ್ಯಕ್ತಿ. ಸೊ ಅದನ್ನು ಖುಷಿಯಾಗಿ ಜ್ಞಾಪಿಸ್ಕೊಡೋಣ ಅಂದ್ಬಿಟ್ಟು ಆಲ್ ಹಿಸ್ ಸಾಂಗ್ಸ್ ಆಲ್ಸೋ ಅನದರ್ ಆಸ್ಪೆಕ್ಟ್ ಆಫ್ ಅವರ್ ನಮ್ಮ ಥಾಟ್ ಏನಂದರೆ, ಆ ಸಾಂಗ್ಸ್ನ ಇವಾಗ ಭಾವಗೀತೆ ಅಂದರೆ ಒಂದು ಹೇಗಿದೆ, ಒಂದು ತಬಲಾ ಹಾರ್ಮೋನಿಯಮ್ಮು, ಅದು ರೆಗ್ಯುಲರ್ ಒಂದು ಸೌಂಡಿಂಗ್. ಬಟ್ ಇವತ್ತಿನ ಸೌಂಡಿಂಗ್ಗೆ ನಾವೆಲ್ಲ ವಿ ಆರ್ ಆಲ್ಸೋ ವರ್ಕಿಂಗ್ ಇನ್ ಕಮರ್ಷಿಯಲ್ ಇಂಡಸ್ಟ್ರಿ, ಆಲ್ಸೋ ಟ್ರೈನ್ಡ್ ಇನ್ ಕ್ಲಾಸಿಕಲ್ ಸುಗಮ ಸಂಗೀತ ನುಡಿಸಿದ್ದೀವಿ. ಈ ಎಕ್ಸ್ಪೀರಿಯನ್ಸ್ನೆಲ್ಲ ವರ್ಲ್ಡ್ ಮ್ಯೂಸಿಕ್ ಎಕ್ಸ್ಪೀರಿಯನ್ಸು, ಇದನ್ನೆಲ್ಲ ಅದಕ್ಕೆ ತೊಗೊಂಬಂದರೆ ಹೇಗಿರುತ್ತೆ, ವಿತೌಟ್ ಟಚಿಂಗ್ ದ ಭಾವ ಆರ್ ದ ಎಸೆನ್ಸ್ ಆಫ್ ದ ಸಾಂಗ್, ಅದು ಅರೇಂಜ್ಮೆಂಟ್ ಅದು ಹೇಗೆ ಮಾಡ್ಬೋದು. ಆಮೇಲೆ ಸ್ವಲ್ಪ ವರ್ಲ್ಡ್ ಪರ್ಕಷನ್ಸ್, ಬೇರೆ ಬೇರೆ, ಇವಾಗ ಕಾಲಾಬಾಸ್ ಅಂತ ಒಂದು ಇನ್ಸ್ಟ್ರೂಮೆಂಟು ಇಂಡಿಯಾದೇ ಅಲ್ಲ, ಅದು ಆಫ್ರಿಕನ್ದು, ಅದನ್ನು ತೊಗೊಂಬಂದು ಎಕ್ಸಾಂಪಲ್ ತುಂಗೆ ದಡದಲ್ಲಿ ಸಾಂಗ್ಗೆ ನುಡಿಸಿದ್ರೆ ಹೇಗಿರುತ್ತೆ. ಅಥವಾ ಈ ಕೊನ್ನೊಕ್ಕೋಲ್ ಅಂತ ಹೇಳ್ತೀವಿ, ದಿಸ್ ಇಸ್ ಕಾಲ್ಡ್ ಕೊನೊಕ್ಕೋಲ್. ಇದನ್ನು ಅವ್ರದ್ದೊಂದು ಸಾಂಗ್ಗೆ ಅಳವಡಿಸ್ಕೊಂಡು ಮಾಡಿದ್ರೆ ಹೇಗಿರುತ್ತೆ ಅನ್ನೋದು. ಆ್ಯಂಡ್ ಆಲ್ಸೋ ಈ ಬಿಗ್ ಬ್ಯಾಂಡ್ ಕಾನ್ಸೆಪ್ಟ್ ಅಂತ ಹೇಳ್ತಾರೆ, ಏನಂದರೆ ದಿಸ್ ಅ ಬಿಗ್ ಬ್ಯಾಂಡ್ ಆನ್ ಸ್ಟೇಜ್, 10 ಜನ ಕೋರಸ್ ಸಿಂಗರ್ಸು, ಡ್ರಮ್ಸು, ಡಿಫ್ರೆಂಟ್ ಪರ್ಕಷನ್ಸ್, ಗಿಟಾರ್, ಬೇಸ್ ಗಿಟಾರು, ತಬಲಾ, ಈ ಥರ ಒಂದು ಬಿಗ್ ಬ್ಯಾಂಡ್ ಕಾನ್ಸೆಪ್ಟ್ನ ಭಾವಗೀತೆನಲ್ಲಿ ಅರೇಂಜ್ ಮಾಡಿ ಕೊಟ್ಟರೆ ದಿಸ್ ವಿಲ್ ರೀಚ್ ದ ವರ್ಲ್ಡ್, ಬಿಕಾಸ್ ಇಟ್ಸ್ ಅ ಪ್ಯೂರ್ ಕನ್ನಡ ಶೋ. ಆ್ಯಂಡ್ ನಮ್ಮ ಕರ್ನಾಟಕದ್ದು ಒನ್ ಆಫ್ ದ ಬಿಗ್ಗೆಸ್ಟ್ ಆ್ಯಂಡ್ ಮೋಸ್ಟ್ ಪ್ಯೂರ್ ಜಾನರ್ ಈಸ್ ಸುಗಮ ಸಂಗೀತ. ಅದನ್ನು ಈ ಟೈಮಲ್ಲಿ ವರ್ಲ್ಡ್ ಲೆವೆಲ್ ಮ್ಯೂಸಿಕ್ಗೆ ಯಾವ ಥರ ಮಾಡ್ಬೋದು ಅನ್ನೋದು ನಮ್ಮ ಇಂಟೆನ್ಷನ್. ಇಟ್ ಆಲ್ ಸ್ಟಾರ್ಟೆಡ್ ಲೈಕ್ ದಿಸ್ ಆ್ಯಂಡ್ ಇಟ್ ಹಸ್ ಕಮ್ ಹಿಯರ್. ಆ್ಯಂಡ್ ಥ್ಯಾಂಕ್ಸ್ ಟು ಆಲ್ ದ ಬಿಗ್ ಸಿಂಗರ್ಸ್ ಲೈಕ್ ದಿವ್ಯಾಜಿ, ದಿವ್ಯಾ ರಾಘವನ್, ಆ್ಯಂಡ್ ನಮ್ಮ ಜನ್ರೇಷನ್ನ ಪ್ರವೀಣ್ ಆ್ಯಂಡ್ ಪ್ರದೀಪ್, ಅಮೇಝಿಂಗ್ ಮ್ಯೂಸಿಕ್ ಡೈರೆಕ್ಟರ್ಸ್, ಆ್ಯಂಡ್ ದೇ ದೆಮ್ಸೆಲ್ಫ್ ಆರ್ ಅಮೇಝಿಂಗ್ ಸಿಂಗರ್ಸ್. ಅವರೂ ಈ ಭಾವಗೀತೆ ಅನ್ನೋದು ಉಳಿಸ್ಬೇಕು ಅಂದ್ಕೊಂಡು ಯಾವಾಗಲೂ ಸುಮಾರು ಶೋಸು ಅದರಲ್ಲಿ ತುಂಬ ಆ್ಯಕ್ಟಿವ್ ಆಗಿ ಇನ್ವಾಲ್ವ್ ಮಾಡಿಕೊಂಡು ಆ ಫೀಲ್ಡಲ್ಲಿ ಅವರು ತುಂಬ ಮುಂದೆ ಇರೋಂಥ ಸಿಂಗರ್ಸ್. ಆ್ಯಂಡ್ ಸೋ ಮೆನಿ ಅದರ್ ಸಿಂಗರ್ಸ್, ಅನನ್ಯ ವಿಲ್ ಟೆಲ್ ಆಲ್ ದ ನೇಮ್ಸ್. ಸೊ ಇದು ಒಂದು ಕಾನ್ಸೆಪ್ಟ್ ಆಫ್ ದ ಶೋ ಸರ್. ಇದನ್ನು ವಿ ವಾಂಟ್ ಆಲ್ ದ ಆ್ಯಸ್ ಮೆನಿ ಆಸ್ ಪೀಪಲ್ ಟು ಕಮ್, ಬಂದು ಇದನ್ನು ನೋಡಿದ್ರೆ ನಮಗೆ ಖುಷಿ. ಒಂದು ರಾಜು ಅನಂತ್ ಸ್ವಾಮಿ ಸರ್ಗೆ ನಾವು ಕೊಡ್ತಾ ಇರೋ ಒಂದು ಪ್ರೀತಿ. ಸೆಕೆಂಡ್ ಥಿಂಗ್, ಸುಗಮ ಸಂಗೀತನ ಈ ಥರ ಅರೇಂಜ್ ಮಾಡ್ಬೋದು ಅಂತ ವಿ ಕ್ಯಾನ್ ಅಶ್ಯೂರ್ ದ್ಯಾಟ್ ದಿಸ್ ವಿಲ್ ಬಿ ಅ ಗ್ರೇಟ್ ಆಡಿಯೋ ಆ್ಯಂಡ್ ವಿಷುವಲ್ ಎಕ್ಸ್ಪೀರಿಯನ್ಸ್. ಲೈಕ್ ಫಾರ್ ಎಕ್ಸಾಂಪಲ್ ಫ್ಯೂ ಪೀಪಲ್ ಹ್ಯಾವ್ ಕಮ್ ಫಾರ್ವರ್ಡ್, ಸರ್ ನೀವು ಶೋ ಮಾಡ್ತಾಯಿದ್ದೀರಾ ಆ್ಯಂಡ್ ಈ ಥರ ಥಿಂಕಿಂಗಲ್ಲಿ ಮಾಡ್ತಾಯಿದ್ದೀರಾ. ಇವತ್ತಿನ ಕರೆಂಟ್ ಆಡಿಯೋ ವಿಷುವಲ್ಸಲ್ಲಿ AI ಜನ್ರೇಟೆಡ್ ವಿಷುವಲ್ಸ್ ಅನ್ನೋದು ಇಟ್ಸ್ ತುಂಬ ಫ್ರಂಟಲ್ಲಿ ಬರ್ತಾಯಿದೆ ಇವಾಗ. ದಟ್ ವಿಲ್ ಬಿ ದ ನೆಕ್ಸ್ಟ್ ಥಿಂಗ್. ಯಾವುದನ್ನ 2 ಇಂಪಾರ್ಟೆಂಟ್ ಸಾಂಗ್ ಹೇಳಿ ನಾವು ಕ್ರಿಯೇಟ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಬನ್ನಿ ಹರಸಿರಿ ತಂದೆಯೇ ಆ್ಯಂಡ್ ಎದೆ ತುಂಬಿ ಹಾಡಿದವನಿಗೆ ವಿ ಆರ್ ಡೂಯಿಂಗ್ AI ಜನ್ರೇಟೆಡ್ ವಿಷುವಲ್ಸ್ ಇನ್ ಸಿಂಕ್ ವಿತ್ ಅ ಸಾಂಗ್. ಸೊ ಇದೆಲ್ಲ ಬಂದು ನೋಡಿದಾಗ ಇದು ಒಂದು ಥಿನ್ ಸೌಂಡಿಂಗ್ ಭಾವಗೀತೆ ಶೋ ಥರ ಆ ಥರ ಇರಲ್ಲ. ಇಟ್ ವಿಲ್ ಬಿ ಅ ಮ್ಯಾಸಿವ್ ಬಿಗ್ ಸೌಂಡಿಂಗ್ ಬಿಗ್ ಬ್ಯಾಂಡ್ ಥರ ವಿತ್ ವಿಷುವಲ್ ಎಕ್ಸ್ಪೀರಿಯನ್ಸ್ ಎಲ್ಲ ಇರುತ್ತೆ. ಸೊ ವಿ ಗೋನ ಪ್ರಾಮಿಸ್ ದ್ಯಾಟ್ ಆಲ್ ಜನರೇಷನ್ಸ್ ವಿಲ್ ಎಂಜಾಯ್ ದ ಶೋ. ಆಲ್ಸೋ ದೇರ್ ಇಸ್ ಅ ಕಾನ್ಸೆಪ್ಟ್ ಕಾಲ್ಡ್ ಪ್ಲೇ ಅಲಾಂಗ್ ಅಂತ. ಪ್ಲೇ ಅಲಾಂಗ್ ಅಂದರೆ ನಮ್ಮ ಜೊತೆ ನೀವು ನುಡಿಸೋದು ಅಥವಾ ನೀವು ಹಾಡೋದು, ಯಾರು ವೀಕ್ಷಕರು. ಸೊ ಅದು ಆ ಕಾನ್ಸೆಪ್ಟನ್ನ ತೊಗೊಂಬಂದು ವಿ ಆರ್ ಗೋನ್ ಗಿವ್ ಸಮ್ ಸ್ಪೆಷಲ್ ಪರ್ಕಷನ್ಸ್. ಒಂದು 100 ರಿಂದ 150 ಜನರಿಗೆ ವಿ ಆರ್ ಗಿವಿಂಗ್ ಸಮ್ ಪರ್ಕಷನ್ಸ್. ಪರ್ಕಷನ್ ಅಂದರೆ ವಾದ್ಯ.
ಇನ್ಸ್ಟ್ರೂಮೆಂಟು. ಸೊ ನಮ್ಮ ಜೊತೆ ಅವ್ರು ನುಡಿಸ್ತಾರೆ, ನಾವು ಸ್ಟೇಜ್ ಮೇಲಿಂದ ನಾವು ನುಡಿಸ್ತೀವಿ, ಕೆಳಗೆ ಕೂತ್ಕೊಂಡು ಅವ್ರು ನುಡಿಸ್ತಾರೆ. ಸೊ ನಮ್ಮದು ಒನ್ ಇಂಟ್ರಾಕ್ಷನ್ ಆಗುತ್ತೆ. ದೇ ವಿಲ್ ಪ್ಲೇ ಅಲಾಂಗ್ ಅಸ್, ದಿಸ್ ಪ್ಲೇ ಅಲಾಂಗ್ ಕಾನ್ಸೆಪ್ಟ್ ಅನ್ನೋದನ್ನ ಒಳಗೆ ತಂದೀವಿ. ಈ ಥರ ಎಷ್ಟೊಂದು ಅವಾಗಲೇ ಕಲಾಬಾಸ್ ಅಂತ ಒಂದು ಇನ್ಸ್ಟ್ರೂಮೆಂಟ್ ಹೇಳಿದೆ. ಆ್ಯಂಡ್ ಇವರು ವೋಕಲ್ಸ್ ಎಲ್ಲ ಸೇರಿಕೊಂಡು ದೇ ಆರ್ ಡೂಯಿಂಗ್ ಒನ್ ಕಾಯರ್ ಅರೇಂಜ್ಮೆಂಟ್ ಫಾರ್ ಸೋ ಮೆನಿ ಸಾಂಗ್ಸ್. ಸೊ ಈ ಥರ ಬೇರೆ ಬೇರೆ ಶೈಲಿಯ ವರ್ಲ್ಡ್ ಮ್ಯೂಸಿಕ್ ಶೈಲಿಗಳನ್ನ ನಮ್ಮ ಭಾವಗೀತೆ ಒಳಗೆ ಸುಗಮ ಸಂಗೀತದಲ್ಲಿ ತೊಗೊಂಬಂದರೆ ಹೇಗಿರುತ್ತೆ ಅನ್ನೋದು ಇದೊಂದು ಆಸೆ ಸರ್ ನಮ್ಮದು. ಸೊ ದಿಸ್ ವಿಲ್ ಬಿ ದ ಶೋ and Ananya will say a few words. Yes, sir. The auditorium capacity is 1055. Dignitariesಗೆ ಅದು ಇದು ಅಂತ ಒಂದು 100 we have blocked. Apart from that 900 tickets we have kept it same denomination 299 rupees ಇಟ್ಟಿದ್ದೀವಿ ಸರ್. ಸೊ ಈಸಿ ಫಾರ್ ಎವ್ರಿ ಒನ್, ನಾಟ್ ಅ ಬಿಗ್ ಮನಿ ರೇಂಜ್ ಅಟ್ ದಿಸ್ ಲೆವೆಲ್. ನಮಗೇನಂದರೆ ಜನ ಬರಲಿ. ಇನ್ನು ಇವನ್ ಇಫ್ ವಿ ಆರ್ ಥಿಂಕಿಂಗ್ ಲೈಕ್ ಇವನ್ ಇಫ್ ಇಟ್ಸ್ ಲೈಕ್ 1055 ಮೇಲೆ ಬಂದ್ರೂ ಯಾವ ಥರ ಸೀಟಿಂಗ್ ಮಾಡಿಸ್ಬೇಕು ಅದೆಲ್ಲ ನಾವು ಮಾತಾಡಿದ್ದೀವಿ ವಿತ್ ಆಡಿಟೋರಿಯಂ ಪೀಪಲ್. ಓನ್ಲಿ ಥಿಂಗ್ ಇಸ್ ಥ್ರೂ ಆಲ್ ಆಫ್ ಯು, ಇಫ್ ಮೋರ್ ಪೀಪಲ್ ಕಮ್ ವಿಲ್ ಬಿ ವೆರಿ ಹ್ಯಾಪಿ ಬಿಕಾಸ್ ಇಟ್ಸ್ ಒನ್ ಆಫ್ ಇಟ್ಸ್ ಕೈಂಡ್ ಇವೆಂಟ್ ಫಾರ್ ನಮ್ಮ ಸುಗಮ ಸಂಗೀತ ಇದೆ. ಹೌದು ಸರ್, ನಮಗೆ ಅದೇ ಹೇಳಿದಾಗ ಒಂದು ಸಣ್ಣದಾಗಿ ಮಾಡಿ ಬೇರೆ ಜಾಗದಲ್ಲಿ ಮಾಡಬೇಕು ಅಂದ್ಕೊಂಡು ಆಡಿಟೋರಿಯಮೇ ನಮಗೆ ದೇ ಓನ್ಲಿ ಅಪ್ರೋಚ್ಡ್. ದೇ ಸಾ ಅಸ್ ಪರ್ಫಾರ್ಮಿಂಗ್ ಇನ್ ಯಾವುದೋ ಫೆಸ್ಟಿವಲ್ ನೋಡಿಸಿದಾಗ, ಸರ್ ಎಲ್ಲೆಲ್ಲ ಮಾಡ್ತೀರಾ ನಮ್ಮಲ್ಲಿ ಬಂದು ಮಾಡಿ, ಅವಾಗೆಲ್ಲ ಇದು ಬೇರೆ ಕಡೆ ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ಅಲ್ಲಿ ಮಾಡಿ ನಮ್ಮ ಹತ್ರ ಬಂದು ಮಾಡಿ ಅಂತ ದೇ ಪ್ರಾಮಿಸ್ ದಟ್ ವಿ ಕೆನಾಟ್ ಡಿಸ್ಕ್ಲೋಸ್ ದ ಪ್ರೈಸ್ ದೇ ಆರ್ ಗಿವಿಂಗ್ ಅಸ್. ಬಟ್ ಆ ಆಡಿಟೋರಿಯಮೇ ಒನ್ ಆಫ್ ದ ವೆನ್ಯೂ ಸ್ಪಾನ್ಸರ್ ಥರ ಆಗೋಯ್ತು. ಬಟ್ ಅಫ್ಕೋರ್ಸ್ ವಿ ಆರ್ ಸ್ಪೆಂಡಿಂಗ್. ಆಮೇಲೆ ಕೆಲವ್ರ ಹತ್ರ ದುಡ್ಡು ಕೇಳಿದಾಗ ದುಡ್ಡಲ್ಲಿ ಕೊಡೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ದ ಪರ್ಕಷನ್ ಇನ್ಸ್ಟ್ರೂಮೆಂಟ್ಸ್, ಕೋಲ್ಕತ್ತಾನಲ್ಲಿ ಒಂದು ಬ್ರ್ಯಾಂಡ್ ಜೊತೆ ನಾನು ಅಸೋಸಿಯೇಟ್ ಆಗಿದ್ದೀನಿ ಆಸ್ ಅ ಡ್ರಮ್ಮರ್. ಅವ್ರಿಗೆ ಸುಮ್ಮನೆ ಹೇಳಿದೆ ಈ ಥರ ನಾನು ಅಸೋಸಿಯೇಟ್ ಆಗಿರೋ ಕೆಲವು ಮ್ಯೂಸಿಕಲ್ ಬ್ರ್ಯಾಂಡ್ಸ್, ಒಂದು 6-7 ಬ್ರ್ಯಾಂಡ್ಸಲ್ಲಿ ಎಲ್ಲರ ಹತ್ರ ಮಾತಾಡಿದೆ. ದೇ ಸೆಟ್ ಅಮೌಂಟ್ ನಾವು ಕೊಡೋಕ್ಕಾಗಲ್ಲ, ವಿ ಕ್ಯಾನ್ ಗಿವ್ ಸಮ್ ಇನ್ಸ್ಟ್ರೂಮೆಂಟ್ಸ್ ಇಫ್ ಯು ವಾಂಟ್ ಟು ಪ್ಲೇ ಆನ್ ಸ್ಟೇಜ್ ಅಂತ ಹೇಳಿದ್ರು. ದೆನ್ ನಾನು ಅನನ್ಯ ವಿ ಡಿಸೈಡೆಡ್ ದಟ್ ಓಕೆ, ಇದನ್ನು ನಮ್ಮ ಹತ್ರ ಇನ್ಸ್ಟ್ರೂಮೆಂಟ್ ಸ್ಟೇಜ್ ಮೇಲೆ ನೋಡ್ಸೋಕ್ಕೆ ನಮ್ಮ ಹತ್ರನೇ ಇದೆ, ಏನು ಮಾಡ್ಬೋದು ನಾವು ಯೋಚನೆ ಮಾಡಿ ವಿ ಥಾಟ್ ಆಡಿಯನ್ಸ್ನಿಗೆ ನೋಡ್ಸೋಕ್ಕೆ ಶೇಕರ್ಸ್ ಅಂತ ಬರುತ್ತೆ, ಇವಾಗ ಯು ಹ್ಯಾವ್ ಇಟ್ ಇನ್ ಅ ಬ್ಯಾಗ್, ಇವ್ರು ತೋರಿಸ್ತಾರೆ ಇನ್ಸ್ಟ್ರೂಮೆಂಟ್. ಸೊ ಆ ಶೇಕರ್ಸ್ನ ತರಿಸಿದ್ವಿ. ದೆನ್ ವಿ ಟೋಲ್ಡ್ ದೆಮ್ ಎಷ್ಟು ಬರ್ಬೋದು ಕೆಪಾಸಿಟಿ ಜನ. ವಿ ಸೆಡ್ 1000 ಬಂದರೂ ಬರ್ಬೋದು, ಬಟ್ ಹೌ ಮಚ್ ಎವರ್ ಯು ಕ್ಯಾನ್, ಸೊ ದಟ್ ಇಟ್ ವಿಲ್ ನಾಟ್ ಬರ್ಡನ್ ಯುವರ್ ಕಂಪ್ನಿ ಬಿಕಾಸ್ ದೇ ಆರ್ ಗಿವಿಂಗ್ ಇಟ್ ಫಾರ್ ಫ್ರೀ. ಮೊನ್ನೆ ಕನ್ಫರ್ಮ್ ಮಾಡಿದ್ರು ದಟ್ ದೇ ಆರ್ ಗಿವಿಂಗ್ 150 ಶೇಕರ್ಸ್ ಫಾರ್ ದ ಆಡಿಯನ್ಸ್. ಇದು ಶೇಕರ್ಸ್, ದಿಸ್ ಈಸ್ ದ ಬ್ರ್ಯಾಂಡ್ ಕಪ್ಪು ಅಂತ, ಕೋಲ್ಕತ್ತಾ ಬ್ರ್ಯಾಂಡ್. ಸೊ ಇದೇನಾಗುತ್ತೆ, ಫಸ್ಟ್ ಕಮ್ ಫಸ್ಟ್ ಸರ್ವ್ 150 ಜನರಿಗೆ ಕೈಯಲ್ಲಿ ಇದಿರುತ್ತೆ. ಆ್ಯಂಡ್ ನಮ್ಮ ಆರ್ಟಿಸ್ಟ್ಗಳು ನಮ್ಮ ಜೊತೆ ಯಾರು ಬಂದು ಪರ್ಫಾರ್ಮ್ ಮಾಡ್ತಾ ಇದ್ದಾರೋ ಅವ್ರಿಗೂ ಇದನ್ನೆಲ್ಲ ಒಂದು ಸೌನಿಯರ್ ಥರ ಕೊಡ್ತೀವಿ, ವಿತ್ ವಾಟ್ ಎವರ್ ಸೌನಿಯರ್, ಸೊ ದಟ್ ವಿ ಆಲ್ ಕ್ಯಾನ್ ಯೂಸ್ ಲೇಟರ್ ಇನ್ ಅವರ್ ಶೋಸ್. ಇದು ಥರ ಕೇಳುತ್ತೆ ಸರ್. ಇನ್ಯಾರೋ ಬಂದು ದುಡ್ಡಿನ ರೂಪದಲ್ಲಿ ಕೊಡೋಕ್ಕಾಗಲ್ಲ, LED ರೂಪದಲ್ಲಿ ಕೊಡ್ತೀವಿ ಅಂತ ಹೇಳಿದ್ರು. ಸೊ ಫ್ಯೂ ಪೀಪಲ್ ಆರ್ ಗೆಟಿಂಗ್ ಅಸ್ LEDs. ದ ಸೌಂಡ್ ಇನ್ ವಿ ವಾಂಟೆಡ್ ವೆರಿ ಬಿಗ್ ಸೌಂಡ್, ಲೈಕ್ ಬಿಗ್ ಮ್ಯಾಸಿವ್ ಸೌಂಡಿಂಗ್ ಬೇಕು ಅಂತ. ಸೊ ಒನ್ ಆಫ್ ದ ಇಂಡಿಯಾಸ್ ಟಾಪ್ ಸೌಂಡ್ ಇಂಜಿನಿಯರ್ ಇಸ್ ಆನ್ ಬೋರ್ಡ್ ಟು ಮಿಕ್ಸ್ ದ ಸೌಂಡ್. ಮಿಕ್ಸ್ ಅಂದರೆ ಸೌಂಡ್ ಬ್ಯಾಲೆನ್ಸ್ ಮಾಡೋಕ್ಕೆ. ಅವ್ರು ಅದೇ ಹೇಳಿದ್ರು, ಯು ಆರ್ ಡೂಯಿಂಗ್ ಅ ಸಚ್ ಅ ಶೋ ವೇರ್ ಇಟ್ ಈಸ್ ನಾಟ್ ಸಿನಿಮಾ, ನಾಟ್ ಮಲ್ಟಿಲಿಂಗ್ವಲ್. ಕನ್ನಡದ್ದು ಸುಗಮ ಸಂಗೀತಗೆ ನೀವು ಇಷ್ಟು ವರ್ಲ್ಡ್ ಲೆವೆಲಲ್ಲಿ ಥಿಂಕ್ ಮಾಡಿ ಮಾಡ್ತಾಯಿರ ಅಂದರೆ ನೀವು ಏನನ್ನ ಕೊಡಿ, ಐ ವಾಂಟ್ ಟು ಕಮ್ ಆ್ಯಂಡ್ ಮಿಕ್ಸ್ ದ ಶೋ ಅಂತ ಅವ್ರು ಮಿಕ್ಸ್ ಮಾಡೋಕ್ಕೆ ಬರ್ತೀವಿ. ಮಿಕ್ಸ್ ಅಂದರೆ ಬ್ಯಾಲೆನ್ಸ್ ಮಾಡೋಕ್ಕೆ ಸೌಂಡ್. ಸೊ ಬೇರೆ ಬೇರೆ ರೀತಿಯಲ್ಲಿ ಇದನ್ನು ಸ್ಪಾನ್ಸರ್ಶಿಪ್ ಅಂತ ಹೇಳ್ಬೋದು. ಬಟ್ ಅಫ್ಕೋರ್ಸ್ ವಿ ಆರ್ ಲಿಟಲ್ ಬಿಟ್ ಇನ್ ಡೆಫಿಷಿಯೇಟ್ ವಿತ್ ವಾಟ್ ಎವರ್ ವಿ ಥಾಟ್. ಆ್ಯಂಡ್ ಆಲ್ಸೋ ವಿ ವರ್ ಟಾಕಿಂಗ್ ಅಂದರೆ ಈಗ ಒಂದು ಶೋ ಮಾಡಬೇಕು ಅಂದರೆ ಒಂದು ಬಡ್ಜೆಟೇ, ಭಾವಗೀತೆ ಶೋ ಅಂದರೆ ಒಂದು 1.5 ಲಕ್ಷ ಅಂತ ಹೇಳಿದ್ರೇ ಸ್ವಲ್ಪ ಹಿಂಗಾಗುತ್ತೆ. ಅದೇ ಒಂದು ಸಿನಿಮಾ ಶೋ ಅಂದರೆ ಸರ್ ಒಂದು 5 ಲಕ್ಷಕ್ಕೆ ಮಾಡ್ಬೋದು ಅಂದರೆ ಅವಾಗ ಆರ್ಗನೈಸರ್ ದೇರ್ ಓಕೆ. ಬಟ್ ಇಫ್ ಯು ಆರ್ ಗೆಟಿಂಗ್ ಸಮ್ ಬಿಗ್ ಸ್ಟಾರ್ಸ್, ಸರ್ ಒಂದು 13 ಲಕ್ಷ 15 ಲಕ್ಷ ಕೊಟ್ಟರೆ ಅವ್ರನ್ನ ಕರೆಸ್ತೀವಿ ಸರ್. ಅಥವಾ ಒಂದು 25 ಲಕ್ಷ ಇದ್ದರೆ ಹರಿಹರನ್ ಸರ್ನ ಅಂಥವ್ರು ಆ ರೇಂಜ್ ಅವ್ರನ್ನ ಕರೆಸ್ಬೋದು, ಶಂಕರ್ ಮಾಧವ್. ಸೊ ದ ರೇಂಜ್ ಇಸ್ ಲೈಕ್ ದಿಸ್. ಬಟ್ ಭಾವಗೀತೆಗೆ ರೇಂಜೇ ಅಲ್ಲಿಗೆ ನಿಂತಿದೆ. ಬಟ್ ನಾವು ಹಾಕೊಂಡಿದ್ದ ಬಡ್ಜೆಟೇ ಇಟ್ ವಾಸ್ ಅರೌಂಡ್ ಒಂದು 10 lakhs ಬಂದರೆ ಈ ಲೆವೆಲ್ ಶೋ ಮಾಡ್ಬೋದು ಅಂತ. ಆ ಥರ ಒಂದು ಬಿಗ್ ಥಿಂಕಿಂಗಲ್ಲೇ ಶುರು ಮಾಡಿದ್ದು. ವಿ ಆರ್ ಆಲ್ಸೋ ಪುಟ್ಟಿಂಗ್ ಫ್ರಮ್ ಥ್ಯಾಂಕ್ಸ್ ಟು ಮೆನಿ ಆಫ್ ಅವರ್ ಸ್ಪಾನ್ಸರ್ಸ್ ದಟ್ ಕಮಿಂಗ್ ಆನ್ ಬೋರ್ಡ್. ಅದೇ ಸರ್ ಹೇಗಾಯಿತು ಅಂದರೆ ಈ ಆಡಿಟೋರಿಯಮಲ್ಲಿ ಓಕೆ ಓಕೆ ಹೌದು ಕರೆಕ್ಟು. ಹಾಂ, ಇನ್ನೊಂದು ಥಾಟ್ ಕರೆಕ್ಟ್ ಸರ್ ನೀವು ಹೇಳಿದ್ದು, ಇಟ್ ವುಡ್ ಹ್ಯಾವ್ ಬೀನ್. ಬಟ್ ಇನ್ನೊಂದು ಥಾಟ್, ಅದೆಲ್ಲ ಇನ್ ದ ಜರ್ನಿ ಸರ್. ಯಾವುದನ್ನು ಬುಕ್ಕು ಪೆನ್ನಲ್ಲಿ ಹಿಂಗೆ ಬರೆದು ಹಿಂಗೆ ಮಾಡಬೇಕು ಅಂತ ಮಾಡಲಿಲ್ಲ. ಇಟ್ ಸ್ಟಾರ್ಟೆಡ್ ಸ್ಮಾಲ್. ಥ್ಯಾಂಕ್ಸ್ ದಟ್ ಗುಡ್ ವೈಬ್ಸ್, ರಾಜು ಸರ್ ಬ್ಲೆಸ್ಸಿಂಗ್ ಏನಾಗುತ್ತೆ, ಎಲ್ಲ ದೊಡ್ಡದಾಗ್ಬಿಟ್ಟಿದೆ ಇವಾಗ. ಅದೇ ಇನ್ನೊಂದು ವಾರ ಇದೆ. ಅದೇ ಏನಂದೆ ರೆಕಾರ್ಡ್ ಮಾಡಿ ಆಮೇಲೆ
ಲೈವ್ ಕೊಡೋದು ಏನಂದರೆ ಸರ್, ಇವಾಗ ಫಾರ್ ಎಕ್ಸಾಂಪಲ್ ಒಬ್ಬರು ಲೈವ್ ಸ್ಟ್ರೀಮಿಂಗ್ ಅವರೇ ಟಾಪ್ ಆ್ಯಂಡ್ ಲೈವ್ ಸ್ಟ್ರೀಮರ್ಸ್ ಅವರು ಈ ಫೇಸ್ಬುಕ್ಕು ಒಂದು 30 ಚಾನಲ್ಸ್ಗೆ ಅಟ್ ಅ ಟೈಮ್ ಕೊಡೋವಂಥವ್ರು ಆನ್ ಬೋರ್ಡ್ ಇದ್ದಾರೆ ಈಗ ನಮ್ಮ ಇದರಲ್ಲಿ. ಬಟ್ ನಮ್ಮ ಉದ್ದೇಶ ಏನಂದರೆ ಇದು ಶೋನ ಲೈವ್ ಕೊಡ್ತಾ ಇದ್ದೀವಿ ಅಂತ ಅನೌನ್ಸ್ ಮಾಡಿದ್ರೇ ಅರ್ಧ ಜನ ಬರಲ್ಲ. ವಿ ವಾಂಟ್ ಪೀಪಲ್ ಇನ್ ದ ಆಡಿಯನ್ಸ್. ಯಾ ಕರೆಕ್ಟ್ 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 ಕರೆಕ್ಟ್. ಪ್ರಾಬ್ಲಿ ವಿ ಶುಡ್ ರೆಕಾರ್ಡ್ ದಿ ಶೋ, ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಮಾಡಿ ಡೆಫಿನೆಟ್ಲಿ ಮಾಡಬೇಕು ಅಂತಿದೆ ಸರ್. ಅದೇ ವಿ ಆರ್ ಎಕ್ಸ್ಪ್ಲೈನಿಂಗ್ ಕಪ್ಪಣ್ಣ ಸರ್, ಏನಂದ್ರೆ ನಮ್ಮ ವಿಷನ್ ಇನ್ನೊಂದೇನೆಂದರೆ ಇದು ಒಂದು ಶೋ ಮಾಡಿ ನಿಲ್ಲಿಸುವಂಥದ್ದಲ್ಲ. ವಿ ಆರ್ ಗೆಟಿಂಗ್ ಆಲ್ಸೋ ಇಷ್ಟೆಲ್ಲ ಪ್ಲ್ಯಾನ್ ಮಾಡಿ, ಇಷ್ಟು ಮ್ಯಾಸಿವ್ ಪ್ರೊಡಕ್ಷನ್ ಪ್ಲ್ಯಾನ್ ಮಾಡಿ ಡಾಕ್ಯುಮೆಂಟೇಷನ್ ಹಾಗೆ ಮಾಡ್ತಾಯಿದ್ದೀವಿ. ದೇರ್ ಇಸ್ ಅ ಟೀಮ್ ಹೂ ಇಸ್ ಡೂಯಿಂಗ್ ಲೈಕ್ ಕಂಪ್ಲೀಟ್ ವಿಡಿಯೋ, ಡಿಫ್ರೆಂಟ್ ಆ್ಯಂಗಲ್ ವಿಡಿಯೋ, ಆಡಿಯೋ. ಲೇಟರ್ ವಿ ವಾಂಟ್ ಟು ಡೂ ಇಟ್ ಪೋಸ್ಟ್ ಪ್ರೊಡಕ್ಷನ್. ಆ್ಯಂಡ್ ಆಲ್ಸೋ ದ ಹೋಲ್, ಇವಾಗ ಕಾನ್ಸರ್ಟ್ ಮುಂಚೆ ಪ್ಲ್ಯಾನ್ ಆಗೋದು, ಕಾನ್ಸರ್ಟ್ ನುಡ್ಸೋದು, ಕಾನ್ಸರ್ಟ್ ಆದಮೇಲಿಂದನೂ ಒಂದು ಫಿಲಮ್ ಥರ ಮಾಡ್ತಾಯಿದ್ದೀವಿ ಸರ್. ವಿ ಆರ್ ಡೂಯಿಂಗ್ ಇಟ್ ಲೈಕ್ ಅ ಮೂವಿ, ಲೈಕ್ ಬಿಗ್ ಕಾನ್ಸರ್ಟ್ಸ್. ಈ ಮೈಕಲ್ ಜಾಕ್ಸನ್ ಕಾನ್ಸರ್ಟ್ ಅವ್ರದ್ದೆಲ್ಲ ಆ ಥರ ನಡೀತಾ ಇತ್ತು. ಇಫ್ ಯು ಬೈ ಅ DVD ಬಿಫೋರ್, ಎವ್ರಿಥಿಂಗ್ ಎಸ್ ಟು ಕಮ್ ಇನ್ ದ DVD. ಇಫ್ ಒಂದು ಕಡೆ ಸೆಲೆಕ್ಟ್ ಮಾಡಿದ್ರೆ ವಿ ಕ್ಯಾನ್ ಓನ್ಲಿ ಸಿ ಬ್ಯಾಕ್ ಸ್ಟೇಜ್ ವ್ಯೂಸ್, ಬ್ಯಾಕ್ ಸ್ಟೇಜಲ್ಲಿ ಏನಾಗಿದೆ ಅಂತ ಸೆಲೆಕ್ಟ್ ಮಾಡ್ಬೋದಾಗಿತ್ತು. ಕಾನ್ಸರ್ಟಲ್ಲಿ ಒಂದೊಂದು ಸಾಂಗ್ ಸೆಲೆಕ್ಟ್ ಮಾಡಿ ನೋಡ್ಬೋದಾಗಿತ್ತು. ಆಫ್ಟರ್ ಕಾನ್ಸರ್ಟ್ಸ್ ರಿವ್ಯೂಸು ಅದನ್ನು ಒಂದು ಕಡೆ ನೋಡ್ಬೋದಾಗಿತ್ತು. ಈ ಥರ ಒಂದು ಫಿಲಮ್ ಥರ, ಮೂವಿ ಥರ ಮಾಡೋಣ ಅಂತ ಒಂದು ವಿಷನ್ ಸರ್ ಫಾರ್ ಈ ಸುಗಮ ಸಂಗೀತಗೆ. ಆ್ಯಂಡ್ ಆಲ್ಸೋ ಲೇಟರ್ ವೆನ್ ವಿ ಹ್ಯಾವ್ ದಟ್ ಪ್ರಾಡಕ್ಟ್, ದಟ್ಸ್ ವಾಟ್ ವಿ ಆರ್ ಟಾಕಿಂಗ್ ಟು ಕಪ್ಪಣ್ಣ ಸರ್, ದಟ್ ನಮ್ಮ ಕನ್ನಡಿಗರು ಎಲ್ಲೆಲ್ಲಿದ್ದಾರೋ ಅಮೇರಿಕಾ, ಲಂಡನ್, ಆಸ್ಟ್ರೇಲಿಯಾ ಎಲ್ಲ ಕಡೆ, ಅದನ್ನು ವಿ ಕ್ಯಾನ್ ಗಿವ್ ಇಟ್ ಲೈಕ್ ಅ ಮೂವಿ. ದುಡ್ಡು ಮಾಡುವಂಥ ಇಂಟೆನ್ಷನ್ ಅಲ್ಲ, ಸ್ಪ್ರೆಡ್ ಮಾಡೋದು. ಸೊ ವಿ ಕ್ಯಾನ್ ಗಿವ್ ಇಟ್ ಫಾರ್ ಅ ವ್ಯಾಲ್ಯೂ, ದೇ ಕ್ಯಾನ್ ಬೈ ಆ್ಯಂಡ್ ವಾಚ್ ದ ಮೂವಿ ಎನಿ ಟೈಮ್. ಲೈಕ್ ಮೂವಿ ವಿ ಕ್ಯಾನಾಟ್ ಡೂ ಲೈಕ್ ಅ DVD ರೈಟ್ ನೌ, ಬಟ್ ಇಟ್ ವಿಲ್ ಬಿ ಸ್ಟ್ರೀಮ್ಡ್, ಬಿಕಾಸ್ DVD CD ಕಾಲ ಇಲ್ವಲ್ಲ. ಸೊ ಇದು ನಮ್ಮ ಇಂಟೆನ್ಷನ್. ಬಟ್ ನೀವು ಹೇಳಿದ್ದು ಕರೆಕ್ಟ್ ಸರ್, ಇಫ್ ಸಮ್ಮನ್ ಲೇಟರ್ ಟೇಕ್ಸ್ ದಿಸ್ ಮೂವಿ ಚಾನಲ್, ವಿಲ್ ಗೆಟ್ ಫಿನಾನ್ಷಿಯಲ್ ಬೆನಿಫಿಟ್ ಫಾರ್ ಶ್ಯೂರ್ ಸರ್. ಅದಕ್ಕೆ ಎಕ್ಸಾಂಪಲ್, ಸಾರಿ ಪ್ರವೀಣ್ ಇರೋ ಸರ್ ಫೋನ್ ಮಾಡ್ತೀರ. ಇವಾಗ ನಮ್ಮ RCB ಅನ್ಬಾಕ್ಸ್ ಇವೆಂಟ್ ಆಯ್ತಲ್ಲ ಸರ್, ಫಾರ್ ಎಕ್ಸಾಂಪಲ್ ರೀಸೆಂಟ್ಲಿ ಈ ವಿರಾಟ್ ಕೊಹ್ಲಿ ಮತ್ತು ಫ್ಯಾಫ್ ಡು ಪ್ಲೆಸಿಸ್ ಇದು ಒಂದು ಇಮೇಜ್ ಬಂತು ಗೊತ್ತಾ? ಇಫ್ ಯು ವಿವರ್ ಇನ್ ದ ಸ್ಟೇಡಿಯಮಲ್ಲೇ ನೋಡಿ ಅಥವಾ TV ನೋಡಿ, ಇಟ್ಸ್ ಲೈಕ್ ದೇ ದೆಮ್ಸೆಲ್ಫ್ ಆರ್ ಸ್ಟ್ಯಾಂಡಿಂಗ್, ದೇ ಆರ್ ಪ್ರೊಜೆಕ್ಟಿಂಗ್ ಔಟ್ ಮೋರ್ ದ್ಯಾನ್ 3D. ಅದು ಇವಾಗ ನಾನು ಹೆಂಗೆ ಕೂತಿದ್ದೀನೋ ಹಿಂಗೆ ಕಾಣಿಸುತ್ತೆ ವಿಜುವಲ್ ಅದು. ಲೈಕ್ ಇಫ್ ಯು ಯೂಸ್ ದಟ್ ಕ್ವಾಲಿಟಿ ಆಫ್ LED, ವಿ ಆರ್ ಸ್ಟಿಲ್ ಟ್ರೈಂಗ್ ಟು ಗೆಟ್ ಬೆಸ್ಟ್ ಕ್ವಾಲಿಟಿ ಆಫ್ LED. ಇಲ್ಲಿ ಏನು ಹೇಳ್ತಾ ಇದ್ದೀವಿ ಅಂದರೆ ಸರ್, ಈ ವಿಷನ್ಗೆ ಇನ್ನೊಂದು ಸ್ವಲ್ಪ ನಮ್ಮ ಫೈನಾನ್ಸ್ ಸಪೋರ್ಟ್ ಬಂದರೆ ವಿ ಕ್ಯಾನ್ ಗೆಟ್ ದಟ್ ಕ್ವಾಲಿಟಿ LED. ಇವಾಗ ಈ ಲೆವೆಲ್ ನಾವು ಕಾಂಟೆಂಟ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ, ಒನ್ ಸ್ಟೆಪ್ ಡೌನ್ LED ತೊಗೊಂಬಂದರೆ ಆ ಫುಲ್ ಎಫೆಕ್ಟ್ ನಮಗಿರಲ್ಲ. ಬಟ್ ಇದನ್ನೇ ಹೇಳ್ತಾ ಇರೋದು. ಸೊ ದೀಸ್ ಥಿಂಗ್ಸ್ ಇಫ್ ಯು ಕ್ಯಾನ್ ಪುಟ್ ಇಟ್ ಟು ದ ಪೀಪಲ್, ದೇ ನೋ ವೈ ದಿಸ್ ಕಾನ್ಸರ್ಟ್ ಇಸ್ ಸ್ಪೆಷಲ್. ಇಟ್ಸ್ ನಾಟ್ ಓನ್ಲಿ ಜಸ್ಟ್ ರಾಜಾನಂದ ಸ್ವಾಮಿ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಅಂತಲ್ಲ, ದೇರ್ ಇಸ್ ಟೆಕ್ನಿಕಲಿ ಸೋ ಮಚ್ ವರ್ಕ್ ಈಸ್ ಗೋಯಿಂಗ್. ಆ್ಯಂಡ್ ಆಲ್ಸೋ ರಿಹರ್ಸಲ್ಸ್ಗೂ ನಾವು ರಿಕ್ವೆಸ್ಟ್ ಮಾಡಿ, ವಿ ಆರ್ ಡೂಯಿಂಗ್ ರಿಹರ್ಸಲ್ಸ್ ಆನ್ ಸ್ಟೇಜ್ ವೇರ್ ವಿ ಗೋನ ಪರ್ಫಾರ್ಮ್. ಸೊ ಅವಾಗಿಂದನೇ ಫೀಲ್ ಇರುತ್ತೆ ನುಡ್ಸೋರಿಗೆ ಅಂತ. ಇಟ್ಸ್ ಲೈಕ್ ರಿಹರ್ಸಲ್ ಯೂಶಲಿ ಹೇಗೆ ಮಾಡ್ತೀವಿ, ರಿಹರ್ಸಲ್ ಹಾಲ್ ಬೇರೆ, ಶೋ ಬೇರೆ. ಸೊ ರಿಹರ್ಸಲ್ ವಿಲ್ ಹ್ಯಾಪನ್ ಆನ್ ಸ್ಟೇಜ್, ಹೌ ವಿ ಗೋನ ಪರ್ಫಾರ್ಮ್ ಇನ್ ದ ಶೋ. ಅದೇ ಅದು ಮಾತಾಡಿ ಕೊಡ್ತಾ ಇದ್ದಾರೆ ಸರ್. ನಿನ್ನೆ ಕನ್ಫರ್ಮ್ ಮಾಡಿದ್ರು ರಾತ್ರಿ, ಹೇಳಿದೆ ಈ ಥರ ಆಗಿದೆ. ಏನು ಸರಿ ಅಯ್ಯೋ ಫಾರ್ಚುನೇಟ್ಲಿ 18th ಫ್ರೀ ಇದೆ. ನಿನ್ನೆವರೆಗೂ ಫೈಟ್ ಮಾಡಿ ನಮ್ಮ ಹುಡುಗರು, ನಮ್ಮ ಅಸಿಸ್ಟೆಂಟ್ಸು, ಇವ್ರು ನಮ್ಮ ಎಲ್ಲರೂ ಕೇಳೋರು ಎಲ್ಲಿ ರಿಹರ್ಸಲ್, ಯಾರಿಗೂ ಆನ್ಸರೇ ಮಾಡಿರಲಿಲ್ಲ ನಾವು. ನಿನ್ನೆ ರಾತ್ರಿ ವಿ ಗಾಟ್ ಅ ಕನ್ಫರ್ಮೇಷನ್ ದಟ್ 18th ಯು ಕ್ಯಾನ್ ಸೆಟಪ್ ದೇರ್ ಆ್ಯಂಡ್ ಡೂ ಅಂತ. ಸ್ಟಿಲ್ ಐ ಆಮ್ ಫಿಗರಿಂಗ್ ಔಟ್, ಬಿಕಾಸ್ 18th ಅಷ್ಟು ದೊಡ್ಡ ಸ್ಟೇಜಲ್ಲಿ ಸೆಟಪ್ ಮಾಡಿದ್ರೆ ಸೌಂಡ್ ಆ ಲೆವೆಲಿಗೆ ಮತ್ತೆ ನಾನು ತೊಗೊಂಬರೋಕ್ಕಾಗಲ್ಲ. ಸೊ ಅದೆಲ್ಲ ಇನ್ನೂ ನಡೀತಾ ಇದೆ. ಬಟ್ ವಿ ವಾಂಟ್ ಟು ಡೂ ಎವ್ರಿಥಿಂಗ್ ಅಟ್ ದ ನೆಕ್ಸ್ಟ್ ಲೆವೆಲ್ ಸರ್. ಸೊ ಇಫ್ ರೈಟ್ ಪೀಪಲ್ ಆರ್ ಟ್ಯಾಪ್ಡ್ ಆ್ಯಂಡ್ ರೈಟ್ ಪೀಪಲ್ ಕ್ಯಾನ್ ಕಮ್ ಆ್ಯಂಡ್ ಫ್ರಮ್ ದಿಸ್, ಇಫ್ ಯು ಕ್ಯಾನ್ ಗೆಟ್ ಅ ಲಿಟಲ್ ಮೋರ್ ಫೈನಾನ್ಸ್ ಸಪೋರ್ಟ್, ಇಟ್ ವಿಲ್ ಬಿ ಗ್ರೇಟ್. ಹೇಳ್ತೀನಿ ಸರ್, 18 ಸಾಂಗ್ ಇರುತ್ತೆ ಸರ್, 18 ಸಾಂಗ್ಸ್ ಇರುತ್ತೆ ಸರ್. ಎಲ್ಲ ರಾಜಾನಂದ ಸ್ವಾಮಿ ಸರ್ ಸಾಂಗ್ಸೇನೆ. ಆ್ಯಸ್ ಐ ಸೆಡ್, ದ ಲಾಸ್ಟ್ ಸಾಂಗ್ ವಿಲ್ ಬಿ ಎದೆ ತುಂಬಿ ಹಾಡಿದೆನು, ಕಂಪೋಸ್ ಬೈ ಹಿಸ್ ಫಾದರ್. ಆಲ್ಸೋ ಅದರಲ್ಲೂ ಇನ್ನೂ ಕೆಲದಿದೆ ಸರ್. ಫಾರ್ ಎಕ್ಸಾಂಪಲ್ ನಾಲ್ಕು ತಂತಿ ಸಾಂಗು ಸಿಕ್ಕಾಪಟ್ಟೆ ಪಾಪ್ಯುಲರ್, ದೋ ಇಟ್ ಈಸ್. ಹೇಳಬೇಕಾ ಸರ್ ಸಾಂಗ್ಸು? ಬೇಡ ಅಲ್ಲ, ಓಕೆ. ಸೊ ಫಾರ್ ಎಕ್ಸಾಂಪಲ್ ನಾಲ್ಕು ತಂತಿ ಸೋ ಫೇಮಸ್. ಅದು ಕೇಳಿಸ್ಕೊಂಡ್ರೆ ರಾಜು ಸರ್ ವಾಯ್ಸೇ ಬರುತ್ತೆ, ಬಟ್ ಅವ್ರು ತಂದೆ ಮಾಡಿರೋದು. ಇದು ನಮಗೂ ಆ ಸಾಂಗ್ ಲಿಸ್ಟ್ ಮಾಡೋಕ್ಕೂ ತುಂಬ ಕಷ್ಟ ಆಯಿತು ಸರ್. ಈ ಕ್ರೀಮ್ ಸಾಂಗ್ಗಳು ಹೇಗೆ ಬಿಟ್ಬಿಡೋದು ಅಂತ. ಸೊ ಅದು ಇನ್ನೂ ಯೋಚನೆ ಮಾಡ್ತಾಯಿದ್ವಿ, ದಟ್ ಅನೌನ್ಸಿಂಗ್ ಆ್ಯಂಡ್ ವಿಲ್ ಒಂದು ಕ್ರೀಮ್ ಒಂದು 5-6 ಸಾಂಗ್ ತೆಗೆದುಬಿಟ್ಟು ಅದನ್ನು ಮೆಡ್ಲಿ ಥರ ಮಾಡಿ ಕೊಡೋಣ ಅಂತ. ದೋ ಇಟ್ ಈಸ್ ನಾಟ್ ರಾಜಾನಂದ ಸ್ವಾಮಿ ಸರ್ಸ್ ಕಂಪೋಸಿಷನ್, ಇಟ್ ಇಸ್ ಬೀನ್ ಮೋರ್ ಪಾಪ್ಯುಲೈಸ್ಡ್ ಬೈ ಹಿಮ್ ಸಿಂಗಿಂಗ್ ಸೋ ಮಚ್. ವಿ ಆರ್ ಥಿಂಕಿಂಗ್ ಅಬೌಟ್ ದಟ್ ಒನ್ ಮೆಡ್ಲಿ. ಅದರ್ವೈಸ್ ಅಪಾರ್ಟ್ ಫ್ರಮ್ ಎದೆ ತುಂಬಿ ಹೇಳಿದ್ರು, ಇಟ್ ವಿಲ್ ಬಿ ಟೋಟಲ್ ರಾಜಾನಂದ ಸ್ವಾಮಿ ಸರ್ ಸಾಂಗ್ಸ್ completely, and with whatever the way I explained it. Yes.
ಸಂಗ್ ಬೇರೆ ಬೇರೆ ಸಿಂಗರ್ಸ್ ಇವಾಗ ಅವನೋಡ ಅಂತ ಒಂದು ಸಾಂಗು ದಿವ್ಯಾ ಮೇಡಮೇ ಹಾಡಿರೋದು, ಅದನ್ನು ಅವರೇ ಹಾಡ್ತಾರೆ ಅದನ್ನು. ಮಂಜು ಮೋಡಗಳ ನಡುವೆ ನಿತಿನ್ ರಾಜಾರಾಮ್ ಶಾಸ್ತ್ರಿ ಒರಿಜಿನಲ್ ಸಿಂಗರ್, ಈ ವಿಲ್ ಕಮ್ ಆ್ಯಂಡ್ ಸಿಂಗ್. ಮಾರ ಸುಂದರ ಅಂತ ಮಂಗಳ ರವಿ ಅವರು ಹಾಡಿರೋ, ಅವರೇ ಒರಿಜಿನಲ್, ಸೊ ಶಿ ಗೋನ ಕಮ್ ಆ್ಯಂಡ್ ಸಿಂಗ್ ಆ ಥರ. ಸೊ ಎನಿಥಿಂಗ್ ಎಲ್ಸ್, ಅದು ಈ ಥರ ಸರ್, ದಿಸ್ ಇಸ್ ದ ಪ್ಲ್ಯಾಂಡ್ ಲೈಕ್ ದಿಸ್. ಅದೇ ಅವರು ಕನ್ಫರ್ಮೇಷನ್ ಮಾಡಿದ್ರು, ವಿಡಿಯೋ ಮೆಸೇಜು ಎಲ್ಲ ಕೊಟ್ಟಿದ್ದಾರೆ. ಎಮ್ ಡಿ ಪಲ್ಲವಿ ಆ್ಯಂಡ್ ರವಿ ಮೂರೂರ್ ಆರ್ 2 people ವಿ ಮೈಟ್ ಗೋನ ಮಿಸ್. ಅದು ನಮಗೆ ಬೇಜಾರಿದೆ, ಇಷ್ಟೆಲ್ಲ ಮಾಡಿಬಿಟ್ಟು ಅವರು. ಶಿ ಹ್ಯಾಸ್ ಟು ಗೋ ಆನ್ ಅ ಟೂರ್. ಇವು ನಮ್ದು ಒಂದು ಕಾನ್ಸರ್ಟ್ಗೋಸ್ಕರ ಟೂರ್ ಬಿಡಿ ಅನ್ನೋಕ್ಕಾಗ್ತಿಲ್ಲ. ಅವರು ಪಾಪ ಶಿ ಹಸ್ ಗಿವನ್ ಅ ವೆರಿ ನೈಸ್ ವಿಡಿಯೋ ಮೆಸೇಜ್ ಎವ್ರಿಥಿಂಗ್, ಆ್ಯಂಡ್ ಶಿ ಹಸ್ ಬೀನ್ ಟಾಕಿಂಗ್. ಎಲ್ಲರ ಹತ್ರ ಮಾತಾಡೋದು, ಅವ್ರ ಹತ್ರ ಒಂದು 20-25 ದಿನ ಮುಂಚೆನೇ ಮಾತಾಡಿದ್ವಿ. ಅಗ್ರೀಡ್, ಶಿ ಆ್ಯಂಡ್ ರವಿ ಮೂರ್. ಸೊ ಸಿಂಗರ್ಸ್ ಲಿಸ್ಟಲ್ಲಿ ದಿವ್ಯಾ ರಾಘವನ್, ಎಮ್ ಡಿ ಪಲ್ಲವಿ, ಮಂಗಳಾ ರವಿ, ಸುಪ್ರಿಯಾ ಆಚಾರ್ಯ, ಸುಪ್ರಿಯಾ ರಘುನಂದನ್, ನಿತಿನ್ ರಾಜಾರಾಮ್ ಶಾಸ್ತ್ರಿ, ಶ್ರೀ ಹರ್ಷ, ಪ್ರವೀಣ್ ಆ್ಯಂಡ್ ಪ್ರದೀಪ್, ಆಮೇಲೆ ಅನನ್ಯ ಭಟ್ ಗೋನ ಸಿಂಗ್ ಕಪಲ್ ಆಫ್ ಸಾಂಗ್ಸ್, ಆ್ಯಂಡ್ ಮಧು ಮನೋಹರನ್ ಅಂತ. ಅವರು ಪ್ರತಿ ವರ್ಷ ರಾಜು ಸರ್ ನಮ್ಮನ್ನ ಅಂತ ಒಂದು ಶೋಸ್ ಮಾಡ್ತಾನೆ ಇರ್ತಾರೆ, ಅಣ್ಣ ತಂಗಿ ಮಧು ಕಾರ್ತಿಕ್ ಅಂತ ಅವರು. ಆ್ಯಂಡ್ ನಮ್ಮ ಮ್ಯೂಸಿಷಿಯನ್ಸಲ್ಲಿ ಸುಮಾರು ಜನ ರಾಜು ಸರ್ ಜೊತೆ ಕೆಲಸ ಮಾಡಿರೋರೇ ಇದ್ದಾರೆ. ಆ್ಯಂಡ್ ನನಗೆ ಐ ಫೀಲ್ ವೆರಿ ಬ್ಲೆಸ್ಡ್ ದಟ್ ಐ ಆಮ್ ಎ ಲೈವ್ ಡ್ರಮ್ಸ್ ಪ್ಲೇಯರ್, ವೆಸ್ಟರ್ನ್ ಡ್ರಮ್ಸ್ ಪ್ಲೇಯರ್. ಐ ಗಾಟ್ ಅನ್ ಆಪರ್ಚುನಿಟಿ ಟು ಪ್ಲೇ ಲೈವ್ ಡ್ರಮ್ಸ್ ವಿತ್ ರಾಜು ಸರ್. ಸೊ ಮೊನ್ನೆ ಎಲ್ಲ ಹುಡುಕ್ತಾ ವಿಡಿಯೋ ಎಲ್ಲ ಸಿಕ್ತು. ಇಟ್ ವಾಸ್ ಸೋ ನಾಸ್ಟಾಲಜಿಕ್. ಐ ಪ್ಲೇಡ್ ದಟ್ ಇನ್ 2006. ಸರ್ ಪಾಸ್ಡ್ ಅವೇ ಇನ್ 2009. ಸೊ ಯಾ, ಅದೊಂದು ನನಗೆ ಬ್ಲೆಸ್ಸಿಂಗ್. ಐ ವೆರಿ ಹ್ಯಾಪಿ. ಸೊ ಡ್ರಮ್ ಕಿಟ್ ಇರುತ್ತೆ ನಮ್ಮ ವರ್ಲ್ಡ್ದು, ಎಷ್ಟೊಂದು ಪರ್ಕಷನ್. ಲೈಕ್ ಇಫ್ ಯು ಆರ್ ದ ಆಡಿಯನ್ಸ್, ಈ ಪಾರ್ಟ್ ಆಫ್ ದ ಸ್ಟೇಜ್ ವಿಲ್ ಬಿ ಓನ್ಲಿ ಪರ್ಕಷನ್, ತಾಳವಾದ್ಯಗಳು, ಲಯವಾದ್ಯಗಳು. ಆ ಕಡೆ ಎಲ್ಲ ಲೀಡ್ ಸೆಕ್ಷನ್ನು, ಸೆಂಟ್ರಲ್ ಒಂದು 10 ಜನ ಕೋರಸ್. ಸೊ ಇಟ್ ವಿಲ್ ಬಿ ಅ ಮ್ಯಾಸಿವ್ ಅರೇಂಜ್ಮೆಂಟ್ ವಿತ್ LED ಪ್ರೊಜೆಕ್ಷನ್ಸ್ ಆ್ಯಂಡ್ ಅದರ್ ಥಿಂಗ್ಸ್. ಸೊ ದಿಸ್ ದ ಹೋಲ್ ಥಿಂಗ್ ಸರ್. ಅವ್ರ ತಾಯಿ ಇದ್ದಾರೆ ಸರ್, ಶಾಂತಮ್ಮ ಅಂತ. ಅವರು 100% ಬರ್ತಾರೆ, ಶಿ ವಿಲ್ ಬಿ ದೇರ್. ಅವ್ರ ಅಕ್ಕ ಅನಿತಾ ಸವಿತಾ ಇಸ್ ಕಮಿಂಗ್. ಅವ್ರು ಬರ್ತಾರೆ. ಇನ್ನಿಬ್ಬರು ಅಮೇರಿಕಾಲಿದ್ದಾರೆ, ದೇ ಕುಡಂಟ್ ಮೇಕ್ ಇಟ್. ಎಸ್, ನಾನು ರಾಜು ಸರ್ ಸ್ಟೂಡೆಂಟು. ಅಂದರೆ ನಾನಿವತ್ತು ಸಿಂಗಿಂಗ್ನ ಒಂದು ಪ್ರೊಫೆಷನ್ ಆಗಿ ತಗೊಳ್ಳೋದು ಅಥವಾ ಸಿಂಗರ್ ಆಗಿದ್ದೀನಿ ಅಂದರೆ ಅದಕ್ಕೆ ಕಾರಣ ರಾಜು ಅನಂತ್ ಸ್ವಾಮಿ ಸರ್ ಮತ್ತು ಮಂಡ್ಯ ರಮೇಶ್ ಅವರು. ಯಾಕಂದರೆ ನಾನು ಐ ಮೆಟ್ ದೆಮ್ ವೆನ್ ಐ ವಾಸ್ ಪ್ರಾಬಬ್ಲಿ ಆನ್ 7th standard 8th standard, ಅಷ್ಟು ಚಿಕ್ಕ ಹುಡುಗಿ ಇದ್ದಾಗ ನನಗೆ ಅವ್ರ ಪರಿಚಯ ಆಗಿದ್ದು ನಟನದಲ್ಲಿ. ಅವರು ಕಂದಮ್ಮ ನೀನು ಹಾಡು ಹೇಳಬೇಕು, ನೀನು ಹಾಡು ಹೇಳಿದ್ರೇ ಚಂದ ಅಂತ ಅವ್ರು ನನ್ನನ್ನು ಹಾರ್ಮೋನಿಯಂ ಮುಂದೆ ಕೂರಿಸಿ ಅವ್ರ ಹತ್ರ ಸಂಗೀತ ಜಾಸ್ತಿ ಕೂತ್ಕೊಂಡು ಕಲ್ತಿರೋದಕ್ಕಿಂತ ಮಜಾ ಮಾಡಿ ಬೈಸ್ಕೊಂಡು ಅವ್ರ ಜೊತೆ ಓಡಾಡಿಕೊಂಡು ನಿಮ್ಮ ಹತ್ರ ಬಂದರೆ ವಾಸನೆ ಅಂದ್ಕೊಂಡು. ಯಾಕಂದರೆ ಎಲ್ಲರಿಗೂ ಗೊತ್ತು ಜಗತ್ ಜಾಹಿರ ಸತ್ಯ, ಅವರು ಕುಡ್ದು ಅವರು ಇದು ಹಾಳು ಮಾಡಿಕೊಂಡ್ರು ಅನ್ನೋದನ್ನು ತುಂಬ ಜನ ಹೇಳ್ತಾರೆ. ಬಟ್ ನನಗನ್ಸೋದು ಅವರೊಬ್ಬರು ಗಂಧರ್ವರು. ಅವ್ರಿಗಿದ್ದಿದ್ದಷ್ಟು ಟೈಮ್ ಫ್ರೇಮಲ್ಲಿ ಅವ್ರು ಏನು ಸಾಧನೆ ಮಾಡೋಕ್ಕೆ ಬಂದಿದ್ರು ಅದನ್ನು ಮಾಡಿದ್ದಾರೆ. ಆ್ಯಂಡ್ ಎಷ್ಟೋ ಸಾವಿರ ಜನ ಸ್ಟೂಡೆಂಟ್ಸ್ಗೆ ಅದನ್ನು ಪಾಸ್ ಆನ್ ಮಾಡಿದ್ದಾರೆ. ಇವಾಗ ದಿವ್ಯಾ ಮ್ಯಾಮ್ ಇರ್ಬೋದು, ಅವರಿಂದ ಇನ್ನೊಂದು 10 ಜನ ಕಲ್ತಿರ್ತಾರೆ. ಹಾಗೆ ಎಷ್ಟೋ ಜನ ಸಿಂಗರ್ಸ್ ಇದ್ದಾರೆ, ಮ್ಯೂಸಿಷಿಯನ್ಸ್ ಇದ್ದಾರೆ ಅವರಿಂದ ಇನ್ಸ್ಪೈರ್ ಆಗಿರೋರು. ಸೊ ನಾನು ಅವರನ್ನು ಆ ಥರ ದೇವ್ರ ಥರ ನೋಡೋಕ್ಕೆ ಇಷ್ಟಪಡ್ತೀನಿ. ಸೊ ಏಕೆಂದರೆ ಒಬ್ಬರಿಗೆ ಒಂದು ಕರಿಯರ್ ಪಾತ್ ಗೈಡ್ ಮಾಡಿ ನಾನು ಇಷ್ಟು ದೂರ ಬರೋಕ್ಕೆ ಅವ್ರು ಹೆಲ್ಪ್ ಮಾಡಿದ್ದಾರೆ ಅಂದರೆ ಇಟ್ ಈಸ್ ನಾಟ್ ಸಿಂಪಲ್ ಆರ್ ಇಟ್ ಈಸ್ ನಾಟ್ ಜೋಕ್. ಹಾಗಾಗಿ ಸೊ ಅವ್ರು ಅಷ್ಟು ಅವಧಿಯಲ್ಲಿ ಅದನ್ನೇ ಮಾಡೋಕ್ಕೆ ಬಂದಿದ್ರೇನೋ ಅದನ್ನು ಮಾಡಿ ಅವ್ರ ಋಣ ತೀರಿಸ್ಕೊಂಡು ಹೋಗಿದ್ದಾರೆ. ಸೊ ಬಿಗ್ ಥ್ಯಾಂಕ್ಸ್ ಟು ರಾಜು ಅನಂತ್ ಸ್ವಾಮಿ ವೆರ್ ಎವರ್ ಹಿ ಇಸ್. ಹಾಗಾಗಿ ನನ್ನ ಗುರುಗಳು ಅಂತ ಅವರಿಗೆ ತುಂಬ ವರ್ಷಗಳಿಂದ ಟ್ರಿಬ್ಯೂಟ್ ಕೊಡಬೇಕು ಅಥವಾ ಅವರಿಗೋಸ್ಕರ ನಾನು ಹಾಡಬೇಕು ಅನ್ನೋ ನನಗೆ ಆಸೆ ತುಂಬ ಇತ್ತು. ಯಾಕಂದರೆ ಹೇಳ್ತಿದ್ರು ಯಾವಾಗಲೂ ನೀನು ಹಾಡಬೇಕು ಅಂತ. ಬಟ್ ಇವತ್ತು ನಾನು ಹಾಡ್ತಿದ್ದೀನಿ, ಅದನ್ನು ನೋಡೋಕೆ ಅವ್ರು ಇಲ್ವಲ್ಲ ಅನ್ನೋ ಬೇಜಾರು ನನಗೆ. ಆದರೆ ಅದನ್ನೇ ಎಲ್ಲಿಂದನೋ ನೋಡಬಹುದು ಅವರು. ಆ್ಯಂಡ್ ನನ್ನ ಜೊತೆ ಇಷ್ಟು ಜನ ನಿಮ್ಮ ಥರನೇ ನನ್ನ ಜೊತೆ ನೋಡಿ ಮಾಮ ಇಷ್ಟು ಜನ ಸ್ಟೇಜ್ ಮೇಲೆ ಹಾಡ್ತಿದ್ದೀವಿ ಅಂತ ತೋರಿಸ್ಬೇಕು ಅವ್ರಿಗೆ ಅನ್ನೋ ಒಂದು ಆಸೆ. ಹಾಗಾಗಿ ಮಂಜು ಅವ್ರ ಜೊತೆ ಹಾಗೆ ಯಾವುದೋ ಶೋನಲ್ಲಿ ಸಿಕ್ಕಿದಾಗ ಹೇಳ್ತಿದ್ದೆ ನಾನು ಅವ್ರ ಸ್ಟೂಡೆಂಟು, ಅವ್ರದ್ದೊಂದು ಶೋ ಮಾಡಬೇಕು ಅಂತ. ಸುಮ್ಮನೆ ತುಂಬ ಸಿಂಪಲಾಗಿ ಮಾತು ಶುರುವಾಗಿ
ನಾವು ತುಂಬ ಲೇಟಾಗಿ ಬೇರೆ ಸ್ಟಾರ್ಟ್ ಮಾಡಿದ್ವಿ ಈ ಪ್ರಿಪ್ರೇಷನ್ಸ್ ಎಲ್ಲ, ಯಾಕಂದರೆ ನಾವಿಬ್ಬರು ಆರ್ಗನೈಸರ್ಸ್ ಅಲ್ಲ, ಬರೀ ಮ್ಯೂಸಿಷಿಯನ್ಸು. ಸೊ ನಮಗೆ ಒಂದು ದೊಡ್ಡ ಶೋ ಹಿಂದೆ ಏನೆಲ್ಲ ನಡೆಯುತ್ತೆ ಅನ್ನೋದು ತುಂಬ ಅರ್ಧಂಬರ್ಧ ಮಾಹಿತಿ ಇತ್ತು. ಮಾಡ್ತಾ ಮಾಡ್ತಾ ನಮಗೆ ಶುರು ಆಗೋಯ್ತು, ಅಯ್ಯೋ ಸ್ವಲ್ಪ ಮುಂಚೆಯಿಂದ ಮಾಡಬೇಕಿತ್ತೇನೋ, ಸ್ವಲ್ಪ ಜಾಸ್ತಿ ಜನಕ್ಕೆ ಮುಂಚೆನೇ ಬ್ಲಾಕ್ ಮಾಡಬೇಕಿತ್ತೇನೋ. ಈಗಲೂ ಸಹ ನಾವು ಹೋಗಿ ಇನ್ವೈಟ್ ಮಾಡೋಕ್ಕಾಗ್ತಾ ಇಲ್ವಲ್ಲ, ಅಯ್ಯೋ ಅವ್ರಿಗೆ ಹೇಳಿಲ್ಲ ಇವ್ರಿಗೆ ಹೇಳಿಲ್ಲ, ವಿ ಆರ್ ಮಿಸ್ಸಿಂಗ್ ಔಟ್ ಆನ್ ಲಾಟ್ ಆಫ್ ಪೀಪಲ್ ಅನ್ನೋ ಭಯ ಇದೆ. ಆದರೆ ಎಷ್ಟೇ ಜನನ ಕರೆದ್ರೂ ಅದು ಕಡಿಮೆನೇ ಆಗುತ್ತೆ, ಯಾಕಂದರೆ ಅಷ್ಟು ಜನಕ್ಕೆ ರಾಜು ಮಾಮ ರೀಚ್ ಮಾಡಿಬಿಟ್ಟಿದ್ದಾರೆ ಸಂಗೀತನ. ಆ್ಯಂಡ್ ಅವ್ರು ತುಂಬ ಮಜಾ ಮತ್ತು ಏನು ಖುಷಿಯಲ್ಲಿ ಜಾಯಸ್ ಪರ್ಸನ್. ಅವ್ರು ಯಾವಾಗಲೂ ತಮಾಷೆ ಮಾಡಿಕೊಂಡು ಬೈದಾಡ್ಕೊಂಡು ಆ ಥರ ಇದ್ದಂಥ ವ್ಯಕ್ತಿ. ಸೊ ಅವರನ್ನು ಶ್ರದ್ಧಾಂಜಲಿ ಮಾಡೋಕ್ಕೆ ಇಷ್ಟ ಇಲ್ಲ ನಮಗೆ, ಇದೊಂದು ಸೆಲೆಬ್ರೇಷನ್ ಅಂತ ಮಾಡಬೇಕು. ಹಾಗಾಗಿ ಅವ್ರ ಬರ್ಡೇ ದಿನಾನೇ ಚೂಸ್ ಮಾಡಿಕೊಂಡು ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಆ್ಯಂಡ್ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲದೆ ಇರೋ ವಿಷಯ ಏನಂದರೆ, ಅವರು ನಾಟಕಕ್ಕೆ ಕಂಪೋಸ್ ಮಾಡ್ತಿದ್ರು ಹಾಡುಗಳನ್ನು. ಮೈಸೂರಲ್ಲಿ ನಟನಾದಲ್ಲಿ ನಾನು ಸೇರ್ಕೊಂಡಿದ್ದು ಹಾಗೇನೆ, ನಾನು ಕಲ್ತಿದ್ದು ನಾಟಕದ ಹಾಡುಗಳು ರಾಜು ಸರಿಂದ. ಆ್ಯಂಡ್ ಅದೇ ಪ್ರಾಬಬ್ಲಿ ಒಂದು ಕಾನ್ಫಿಡೆನ್ಸ್ ತುಂಬಿದ್ರು. ಆ್ಯಂಡ್ ಸ್ಟೇಜ್ ಮೇಲೆ ಎಷ್ಟು ಲೀಲಾಜಾಲವಾಗಿ ಕೂತ್ಕೊಂಡು ಹಾಡಬಹುದು, ನಿನಗೆ ಕಾನ್ಫಿಡೆನ್ಸ್ ಇದ್ದರೆ ಅನ್ನೋದನ್ನು ಹೇಳ್ಕೊಟ್ಟಿದ್ದು ನನಗೆ ರಾಜು ಸರ್. ಹಾಗಾಗಿ ಈ ನಾಟಕದ ಹಾಡುಗಳನ್ನೆಲ್ಲ ಪ್ರೆಸೆಂಟ್ ಮಾಡಬೇಕು. ಆ್ಯಂಡ್ ಎಷ್ಟು ಲವಲವಿಕೆ ಇದೆ ನಾಟಕದ ಹಾಡುಗಳಲ್ಲಿ, ಅದನ್ನೆಲ್ಲ ತೋರಿಸ್ಬೇಕು. ಆಮೇಲೆ ಬರ್ತಾ ಬರ್ತಾ ಭಾವಗೀತೆಯ ಸೀನ್ಸ್ ಕಡಿಮೆ ಆಗೋಗ್ತಾ ಇದೆ, ಫೇಡ್ ಆಗೋಗ್ತಾ ಇದೆ. ಎಲ್ಲೋ ನಾವು ಭಾವಗೀತೆ ಹಾಡಿ ಅಂದರೆ 1-2 ಹಾಡುಗಳಷ್ಟೇ ಜನಕ್ಕೆ ಗೊತ್ತು, ಅದನ್ನೇ ಹಾಡಿ ಅಂತ ರಿಪೀಟಲ್ಲಿ ಕೇಳ್ತಾರೆ. ಎಷ್ಟೊಂದು ಹಾಡುಗಳನ್ನ ಮರ್ತ್ಬಿಟ್ಟಿದ್ದೀರಾ, ಅದನ್ನು ನೆನಪಿಸೋಣ ಮತ್ತೆ ಅಂತ ಹೇಳಕ್ಕೂ ನಮಗೆ ಶೋಸ್ ಸಿಗಲ್ಲ. ನಾವು ಭಾವಗೀತೆ ಹಾಡ್ತೀವಿ ಅಂದರೆ ಬೇಡ ಮೇಡಮ್ ಫಿಲಮ್ ಸಾಂಗ್ ಹಾಡಿ ಅಂತ ಕೇಳ್ತಾರೆ. ತಪ್ಪು ಸರಿ ಅಂತ ಅಲ್ಲ, ಅವ್ರಿಗೇನಂದರೆ ತಲೆನಲ್ಲಿ ಮಜಾ ಬರೋದು ಫಿಲಮ್ ಸಾಂಗ್ಸು, ಪೆಪ್ಪಿ ಸಾಂಗ್ಸ್ ಅಂತ. ಆದರೆ ಭಾವಗೀತೆಗಳಲ್ಲೂ ನಾವು ಮಜಾ ಮಾಡಬಹುದು, ಅದು ಇನ್ನೂ ನಮಗೆ ಹತ್ರ ಕನೆಕ್ಟ್ ಆಗುತ್ತೆ, ಯಾಕಂದರೆ ನಮ್ಮ ಮಾತೃಭಾಷೆಯಲ್ಲಿರುತ್ತೆ. ಆ್ಯಂಡ್ ನಮಗೆ ಸುತ್ತಮುತ್ತ ಕಾಣಿಸೋ ಅಂಥ ಇನ್ಸ್ಟ್ರೂಮೆಂಟ್ಸ್ಗಳಲ್ಲಿ ಅದನ್ನು ಪ್ಲೇ ಮಾಡಿ ನಾವು ಅದನ್ನು ಪ್ರೆಸೆಂಟ್ ಮಾಡ್ಬೋದು. ಅದೆಲ್ಲ ತುಂಬ ಜನಕ್ಕೆ ಗೊತ್ತಿಲ್ಲ. ಆ್ಯಂಡ್ ಗೊತ್ತಿರೋರು ಅದನ್ನು ಮುಂದಕ್ಕೆ ಸ್ಪ್ರೆಡ್ ಮಾಡ್ತಾ ಇಲ್ಲ. ಸೊ ಈ ನಿಟ್ಟಿನಲ್ಲಿ ಅದನ್ನು ವಾಪಸ್ ತೊಗೊಂಡು ಬರಬೇಕು ಭಾವಗೀತೆಗಳನ್ನು ಅನ್ನೋ ಒಂದು ಆಸೆ. ಆ್ಯಂಡ್ ನಾವು ಬೇರೆ ಬೇರೆ ಮ್ಯೂಸಿಷಿಯನ್ಸ್ ಜೊತೆ ಪ್ರೋಗ್ರಾಮ್ಸ್ ಮಾಡಿದ ಹಂಗೂ ಬೇರೆ ಬೇರೆ ದೇಶಕ್ಕೆ ಹೋಗಿ ಎಷ್ಟೊಂದು ವಿಷಯಗಳನ್ನು ನೋಡಿ ಅದರಿಂದ ನಾವು ವಾಪಸ್ ನಮ್ಮ ನಾಡಿಗೆ ಏನು ತೊಗೊಂಬರ್ತೀವಿ ಅನ್ನೋದು ಇಂಪಾರ್ಟೆಂಟು. ಹಾಗಾಗಿ ಐ ಮೆಟ್ ಪ್ರಾಬಬ್ಲಿ ರೈಟ್ ಕೈಂಡ್ ಆಫ್ ಪರ್ಸನ್. ಸೊ ನಾನು ಮಂಜು ಹತ್ರ ಹೇಳ್ತಿರ್ಬೇಕಾದ್ರೆ ಅವ್ರು ಹೇಳಿದ್ರು, ನೋ ವಿ ಕ್ಯಾನ್ ಗಿವ್ ಅ ಗ್ಲೋಬಲ್ ಟಚ್ ಭಾವಗೀತೆಗೆ, ಈ ಥರ ಪ್ರೆಸೆಂಟ್ ಮಾಡ್ಬೋದು ಅಂತ ಐಡಿಯಾಗಳು ಹುಟ್ಕೊಂತು. ಆ್ಯಂಡ್ ಗಪ್ಪು ಅನ್ನೋರು ಒಬ್ಬರು ನಮ್ಮ ಜೊತೆ ಶೇಕರ್ಸ್ ಕೊಡ್ತೀವಿ ಅಂತ ಅವರು ಕೊಲ್ಯಾಬ್ರೇಟ್ ಆದರು. ಆ್ಯಂಡ್ ನಮಗೆ ಮ್ಯಾಮ್ ದಿವ್ಯಾ ಮ್ಯಾಮ್ ಥರ ಸುಪ್ರಿಯಾ ಮ್ಯಾಮ್ ಅವರನ್ನೆಲ್ಲ ರೀಚ್ ಮಾಡೋದು ನಮಗೆ ಕಷ್ಟ ಆಗಲಿಲ್ಲ. ಆ್ಯಂಡ್ ಅವರು ದೇವ್ರ ದಯೆಯಿಂದ ಅವ್ರ ಟೈಮ್ ಇತ್ತು ಆ್ಯಂಡ್ ಬರ್ತಿದ್ದಾರೆ, ಹಾಡ್ತಿದ್ದಾರೆ. ಹಾಗೆ ಕೆಲವರು ಸಿಗ್ತಾ ಇಲ್ಲ. ಸೊ ಎಲ್ಲದು ಆರಿಸಿ ಅಳ್ದು ಕೂಡಿ ಎಲ್ಲ ಮಾಡಿ ಒಂದು ದೊಡ್ಡ ಪ್ರೋಗ್ರಾಮ್ ಮಾಡೋಣ ಅನ್ನೋ ಲೆವೆಲಿಗೆ ಬಂದಿದ್ದೀವಿ. ಇವಾಗ ಅಷ್ಟು ಇರಲಿಲ್ಲ, ಇಷ್ಟು ಪುಟ್ಟದ ಒಂದು ಆಡಿಟೋರಿಯಮಲ್ಲಿ ಮಾಡೋಣ ಅಂತ ನಿಜವಾಗ್ಲೂ ಫಸ್ಟ್ ಅಂದ್ಕೊಂಡಿದ್ದು. ಬಟ್ ಇವಾಗ 1,000 ಜನ ಕೆಪಾಸಿಟಿ ಇರುವಂಥ ದೊಡ್ಡ ಆಡಿಟೋರಿಯಂ, ಬೆಂಗಳೂರಿನ ಒನ್ ಆಫ್ ದ ಬೆಸ್ಟ್ ಆಡಿಟೋರಿಯಂ ಅದು, ಕೋಣನಕುಂಟೆಯಲ್ಲಿರುವಂತಹ ಪ್ರೆಸ್ಟೀಜ್ ಶ್ರೀ ಹರಿಕೋಡೆ ಸೆಂಟರ್ ಫಾರ್ ಪರ್ಫಾರ್ಮಿಂಗ್ ಆರ್ಟ್ಸ್. ಸೊ ತುಂಬ ಬೇರೆ ಲೆವೆಲಲ್ಲಿ ಮಾಡಿದ್ದಾರೆ ಆಡಿಟೋರಿಯಂ. ಸೌಂಡಿಂಗ್ ಆಗಿರ್ಬೋದು, ಅಕೂಸ್ಟಿಕ್ ಆಗಿರ್ಬೋದು, ಆ್ಯಂಡ್ ಆ್ಯಂಬಿಯನ್ಸ್ ಇರಬಹುದು, ಲೈಟಿಂಗ್ ಇರ್ಬೋದು, ಎಲ್ಲದೂ ತುಂಬ ಒಂದು ಲೆವೆಲ್ ಅಪ್ ಅಂತ ಹೇಳ್ಬೋದು ಅಂಥ ಆಡಿಟೋರಿಯಂ ಅದು. ಸೊ ಅಲ್ಲಿ ಭಾವಗೀತೆನ ಮಾಡ್ತಿರೋದು ನಮಗೆ ಒಂದು ಸ್ವಲ್ಪ ಭಯ ಇದೆ. ಯಾಕಂದರೆ ಜನ ಬರಬೇಕು, ನಾವು ಮಾಡ್ತಿರೋದೇ ಜನಕ್ಕೋಸ್ಕರ. ನಾವು ಇನಿಷಿಯಲಿ ಆ್ಯಕ್ಚುಲಿ ಇದನ್ನು ಫ್ರೀ ಶೋ ಮಾಡೋಣ ಅಂತ ಅಂದ್ಕೊಂಡ್ವಿ. ಆಮೇಲೆ ಅಷ್ಟು ನಮಗೆ ಹಣ ಒಟ್ಟು ಮಾಡಲಿಕ್ಕಾಗಲಿಲ್ಲ, ಯಾಕಂದರೆ ಟೈಮ್ ಕಡಿಮೆ ಇತ್ತು. ಆ್ಯಂಡ್ ಈ ಜಾನ್ರಾಗೆ ಸ್ವಲ್ಪ ಜನ ಒಪ್ಕೊಳ್ಳೋದು ಕಡಿಮೆ. ಬೇರೆ ಬೇರೆ ಥರದಲ್ಲಿ ಸಹಾಯ ಸಿಗ್ತಿದೆ ಖಂಡಿತವಾಗ್ಲೂ, ಇಲ್ಲ ಅಂತ ಹೇಳಲ್ಲ. ಆದರೆ ನಮಗೆ ದೊಡ್ಡ ಸಹಾಯ ಆಗೋದು ಜನರು ಬಂದಾಗ, ಆಡಿಯನ್ಸ್ ಬಂದಾಗ. ಯಾಕಂದರೆ ನಮ್ಮ ಆಸೆ ಇರೋದು ಈ ಥರ ಮಾಡ್ಬೋದು ನೋಡಿ ಭಾವಗೀತೆಗಳನ್ನು ಅಂತ ತೋರಿಸ್ಬೇಕು. ಮತ್ತು ಈಗಿನ ಮಕ್ಕಳಿಗೆ ಅದನ್ನು ನಾವು ಪರಿಚಯಿಸಲೇಬೇಕು.
ಅದನ್ನು ಯಾರೂ ಪರಿಚಯ ಮಾಡೋದಿಲ್ಲ ಈಗಿನ ಕಾಲಕ್ಕೆ. ನಾವು ಯಾವುದೋ ಒಂದು K-pop ಒಂದು ಯಾವುದೋ ಒಂದು ಇದನ್ನು ಹಾಕಿ ಕೊಟ್ಬಿಡ್ತೀವಿ ಯೂಟ್ಯೂಬಲ್ಲಿ, ಬಟ್ ಯಾರು ರಾಜು ಅನಂತ್ ಸ್ವಾಮಿ ಅವ್ರದ್ದು ಅಥವಾ ಅಶ್ವಥ್ ಸರ್ದು ಹಾಡುಗಳನ್ನು ಹಾಕಿ ಕೊಟ್ಟು ಟೈಮ್ ಪಾಸ್ ಮಾಡಿಸ್ತಾ ತಿನ್ಸಲ್ಲ ಮಕ್ಕಳಿಗೆ ಊಟನ. ಸೊ ಅದು ಆಗಬೇಕು ಈಗಿನ ಕಾಲದಲ್ಲಿ ಅನ್ನೋದು ನಮ್ಮ ಆಸೆ. ಸೊ ಎಲ್ಲ ಒಟ್ಟು ಕೂಡಿ ಬರ್ತಾ ಇದೆ, ನಮಗೆ ಜನ ಬರಬೇಕು. ನೀವು ಎಷ್ಟು ಅದನ್ನು ಸ್ಪ್ರೆಡ್ ಮಾಡ್ತೀರಾ ಅಷ್ಟು ಹೆಲ್ಪ್ ಆಗುತ್ತೆ. ಆ್ಯಂಡ್ ಅವರೊಬ್ಬರೇ ಅಂದ್ಕೊಳ್ತೀನಿ, ಅಂದರೆ ನಮ್ಮ ಲೆಜೆಂಡ್ಸ್ ಅಂತ ಹೇಳಬೇಕು ಅಂದರೆ ರಾಜು ಅನಂತ್ ಸ್ವಾಮಿ ಸರ್ ಜೊತೆಗೆ ಅವರ ತಂದೆ ಮೈಸೂರಾನಂದ ಸ್ವಾಮಿ ಆಗಿರ್ಬೋದು, ಸಾಕಷ್ಟು ಜನ ಭಾವಗೀತೆ, ಸುಗಮ ಸಂಗೀತ ಎಲ್ಲದನ್ನು ಸ್ಪ್ರೆಡ್ ಮಾಡ್ತಿದ್ದವರು. ಕನ್ನಡಕ್ಕಾಗಿ ಹೋರಾಡ್ತಿದ್ರು, ಕನ್ನಡದಲ್ಲಿ ಮಾತ್ರ ಮಾಡ್ತಿದ್ರು. ಆ್ಯಂಡ್ ಈ ಬನ್ನಿ ಹರಸಿರಿ ತಂದೆಯಲ್ಲೂ ಆ ಹಾಡಿನಲ್ಲೂ ಲೈನ್ಸ್ ಇದೆ, ಕನ್ನಡದ ಕವಿತೆಯನ್ನು ಹಾಡುವಲ್ಲೆಲ್ಲ ನೀವು ಅನಂತರು ಅಂತ. ಸೊ ಕನ್ನಡನ ಅಷ್ಟು ದೇಶಗಳಲ್ಲೂ ಪಸರಿಸಿದಂತಹ ರಾಜು ಅನಂತ್ ಸ್ವಾಮಿ ಅವರ ಹಾಡುಗಳನ್ನು ನಾವು ಮತ್ತೆ ತಗೊಂಡು ಬಂದು ಮತ್ತೆ ಕನ್ನಡನ ಹಾಗೆ ಪಸರಿಸಬೇಕು ಅನ್ನೋ ಒಂದು ಆಸೆ. ಸೊ ಇಷ್ಟು ನಮ್ಮ ಒಳಗಿನ ಫೀಲಿಂಗ್ಸ್. ಇನ್ನೇನಾದರೂ ನಿಮಗೆ ಕೇಳಬೇಕು ಅಂದರೆ ಹೇಳ್ತೀನಿ. ಬಟ್ ಮೀನ್ವೈಲ್ ಐ ವಾಂಟ್ ಕಪಣ್ಣ ಅಂಕಲ್ ಟು ಟಾಕ್ ಆ್ಯಂಡ್ ಪ್ರವೀಣ್ ಸರ್ ಟು ಟಾಕ್. ನಮಗೆ ದೊಡ್ಡ ಬ್ಯಾಕ್ ಬೋನ್ ಥರ ನಿಂತಿದ್ದಾರೆ. ತುಂಬ ಖುಷಿ ಆಗ್ತಿದೆ, ಯಾಕಂದರೆ ನಾವಿಬ್ಬರು ವಿ ಫೀಲ್ ವೆರಿ ಸ್ಮಾಲ್ ಇನ್ ಫ್ರಂಟ್ ಆಫ್ ಎವ್ರಿ ಒನ್. ಆ್ಯಂಡ್ ಇಷ್ಟು ದೊಡ್ಡ ಶೋ, ದೊಡ್ಡ ಗುರುಗಳು ಅವ್ರ ಮುಂದೆ. ಸೊ ನಮಗೆ ಅವರಿಬ್ಬರು ಮಾತಾಡಿ ಏನೋ ಒಂದು ಬುನಾದಿ ಹಾಕ್ಕೊಟ್ರೆ ಖುಷಿ ಆಗತ್ತೆ ಅಂತ. ನಮಸ್ಕಾರ. ರಾಜು ಅನಂತ್ ಸ್ವಾಮಿ ಹೊಸತನ್ನು ಹುಡುಕ್ತಾ ಇದ್ದವನು. ನಾವು ಬಹಳ ವರ್ಷ ಜೊತೆ ಕೆಲಸ ಮಾಡಿದ್ದೀವಿ. ಅವ್ರ ತಂದೆ ಹಾಡ್ಬೇಕಾದ್ರೆ ನಾವು ಇಬ್ಬರು ಜೊತೆಗೆ ತಬಲ ನುಡಿಸ್ತಾ ಇದ್ದಂಥ ಕಾಲನೂ ಇತ್ತು. ಅವರು ಸದಾ ಅವನ ಕಾಲದಲ್ಲಿ ಇವತ್ತಿನ ಟೈಮ್ಗಿಂತ ಬಹಳ ಮುಂಚೆನೇ ಹೊಸತನ್ನು ಅನುಸರಿಸ್ಕೊಂಡು ಹುಡ್ಕೊಂಡು ಹೋದವನು. ಎಲ್ಲ ಭಾವಗೀತೆಯಲ್ಲೂ ಹೊಸತನ ಇರ್ತಿತ್ತು, ಅದರ ವಾದ್ಯ ಸಂಯೋಜನೆಯಲ್ಲೂ ಹೊಸತನ ಇರ್ತಿತ್ತು, ಎಲ್ಲವುದನ್ನು ಹೊಸದಾಗೆ ನೋಡ್ತಿದ್ದವನು. ಅವನ ಶಿಷ್ಯರಲ್ಲೂ ಯಾರ್ಯಾರಿಗೆ ಅವನು ಹೇಳ್ಕೊಟ್ನೋ ಅವ್ರಿಗೂ ಹೊಸ ರೀತಿಲಿ ಹಾಡಿ ಹೊಸದೇನೇ ಆಲೋಚನೆ ಮಾಡಿ ಅಂತ ಹೇಳ್ತಾ ಬಂದವನು. ಹಾಗೆ ಅವನ ಕಾಲದಲ್ಲಿ ಹೇಗಿತ್ತೋ ಅಲ್ಲಿಂದ ಇಲ್ಲಿವರೆಗೂ ಕೂಡ ಬಹಳ ಹೊಸದಾಗಿದೆ ನಮ್ಮ ಸಮಾಜ, ನಮ್ಮ ಕಾರ್ಯಕ್ಷೇತ್ರ, ನಮ್ಮ ಕಲಾ ಉತ್ಸವಗಳು ಹೇಗೆ ಆಗುತ್ತೆ ಅನ್ನೋದನ್ನೇ ಬಹಳ ವ್ಯತ್ಯಾಸವಾಗಿ ನಡೆಯುತ್ತೆ ಇವಾಗ. ಹಾಗೂ ಬಹಳಷ್ಟು ಜನ ಇವಾಗ ಇಡೀ ಜಗತ್ತು, ನಾನು ಹೇಳಿದಾಗೆ ಜಗತ್ತೆಲ್ಲ ಸುತ್ತು ಬಂದು ಅಲ್ಲಿ ಹೇಗೆ ನಡೆಯುತ್ತೆ, ಅಲ್ಲಿನ ಸಂಗೀತ ಹೇಗೆ. ಇವಾಗ ಮಂಜು ಅವರು ದುಬೈನಲ್ಲೇ ಸಾಕಷ್ಟು ಒಂದು 6 ತಿಂಗಳೇ ಇದ್ರೇನು, ಹೇಗೆ ಇಡೀ ಜಗತ್ತಿನ ಒಂದು ಸತ್ವ ಇರೋವಂಥ ಫೆಸ್ಟಿವಲ್ಸನ್ನು ನುಡಿಸಿ ಬಂದು ಇವಾಗ ಅದರ ಒಂದು ವಿಶ್ವ ಸಂಗೀತದ ಸೂಕ್ಷ್ಮತೆಯನ್ನು ಭಾವಗೀತೆಗೆ ಸೇರಿಸಿದ್ರೆ ಹೇಗಿರ್ಬೋದು ಅದನ್ನು ಊಹಿಸೋದಕ್ಕೂ ಆಗಲ್ಲ. ಅದನ್ನು ಹೊಸದಾಗಿ ಪ್ರಯೋಗ ಮಾಡಿ ಅದನ್ನು ರಾಜು ಅವ್ರಿಗೆ ಅರ್ಪಿಸುವಂಥದ್ದು ಬಹಳ ದೊಡ್ಡ ಉದ್ದೇಶ ಅಂತ ಅನ್ಸುತ್ತೆ ನನಗೆ. ರಾಜು ಕೂಡ ಈ ಹೊಸತನ್ನು ನೋಡೋದಕ್ಕೊಂದು ಅವಕಾಶ ಅವರು ಕಲ್ಪಿಸ್ತಾ ಇದ್ದಾರೆ. ಹಾಗೂ ಎಲ್ಲ ಕಲಾವಿದರು ನಮಗೆ ನಾವು ಹಾಡಿದ್ದನ್ನೇ ಹಾಡಿರ್ತೀವಿ, ಆದರೆ ಅದನ್ನು ಹೊಸ ರೂಪದಲ್ಲಿ ತಂದರೆ ಹೇಗಿರ್ಬೋದು ಅನ್ನೋ ಕುತೂಹಲ ಕೂಡ ನಮಗೂ ಇದೆ. ಒಂದು ವೇದಿಕೆಯಷ್ಟು ಭರ್ತಿ ಸಂಗೀತಗಾರರಿದ್ದರೂ ಕೂಡ ಅದು ಕರ್ಕಶ ಅಂತಲ್ಲ, ಆದರೆ ಒಂದು ಔಚಿತ್ಯಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಆ ಪ್ರಮಾಣದಲ್ಲಿ ಬಳಸಿದ್ರೆ ಅದು ಕೂಡ ಬಹಳ ಚಂದವಾಗಿ ಗ್ರ್ಯಾಂಡ್ ಆಗುತ್ತೆ. ಗ್ರ್ಯಾಂಡ್ ಅನ್ನೋ ಒಂದು ಪದ ನಾವು ಬಳಸ್ಬೋದು. ನಮಗೆ ಯಾಕೆ ನಾವು ನಮ್ಮ ಮಕ್ಕಳಾಗಲಿ ನಮ್ಮ ಸಮಾಜದಲ್ಲಿ ಚಲನಚಿತ್ರ ಸಂಗೀತ ಕೇಳಬೇಕು ಅಂತ ಅನ್ಸುತ್ತೆ ಅಂದರೆ ಅವೆಲ್ಲ ಗ್ರ್ಯಾಂಡಾಗಿ ಕೇಳುತ್ತೆ. ಯಾಕೆಂದರೆ ಸಾಕಷ್ಟು ಅದರಲ್ಲಿ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ಯಾಕೆಂದರೆ ಜನ ನೋಡಬೇಕು, ಚೆನ್ನಾಗಿ ಕಾಣಿಸ್ಬೇಕು ಸ್ಕ್ರೀನಲ್ಲಿ ಬಂದಾಗ. ಅದೇ ರೀತಿಯಲ್ಲಿ ಭಾವಗೀತೆ ನಾವು ಮಾಡೋದಿಲ್ಲ. ಯಾಕೆಂತ ಹೇಳಿದ್ರೆ ನಾವು ಬಹಳ ಇಂಟಿಮೇಟ್ ಆಗಿ ಅದನ್ನು ಬಳಸ್ಕೊಂಡು ಹೋಗ್ತಾ ಇರ್ತೀವಿ. ಆ ಇಂಟಿಮೇಟ್ ಆಗಿರೋದು ಕೂಡ ನಾವು ಅದನ್ನು ಪಬ್ಲಿಕ್ಕಲ್ಲಿ ಇದೇ ರೀತಿಲಿ ಇಷ್ಟು ಅಗಾಧವಾದಂಥ ಒಂದು ಅದಕ್ಕೆ ವಿಸ್ತಾರ ಇದೆ ಅಂತ ತೋರಿಸೋದಕ್ಕೊಂದು ಅನುಕೂಲ ಆಗಿದೆ, ಒಂದು ಅವಕಾಶ ಆಗಿದೆ ಈ ಒಂದು ಕಾರ್ಯಕ್ರಮದಿಂದ. ಸೊ ಅದನ್ನು ಎಲ್ರಿಗೂ ಖಂಡಿತವಾಗಿ ಎಲ್ಲರೂ ಬಂದು ನೋಡಬೇಕು, ಕೇಳಬೇಕು. ನಮ್ಮ ಭಾವಗೀತೆಯ ಪರಂಪರೆ ವಿಶ್ವ ಸಂಗೀತದ ಜೊತೆ ಮೇಳೈಸಿ ಒಂದು ಗ್ಲೋಬಲ್ ಕಾನ್ಸರ್ಟ್, ಅದು ಇಡೀ ಅಮೇರಿಕದಲ್ಲಾಗಲಿ ಇನ್ಯಾವುದೋ ಒಂದು ಅವಾರ್ಡ್ ಸೆರೆಮನಿ ಯುರೋಪ್ನಲ್ಲಾಗಲಿ ಅಲ್ಲಿ ಇದ್ರೆ ಹೇಗೆ ಮಾಡ್ತಾರೋ ಆ ರೀತಿಯಲ್ಲಿ ನಾವು ಕೂಡ ಕನ್ನಡದವರು ಕನ್ನಡದ ಭಾವಗೀತೆಗಳನ್ನ ಮಾಡ್ಬೋದು ಅನ್ನೋದಕ್ಕೆ ಒಂದು ನಿದರ್ಶನ ಕೊಡೋದಕ್ಕೆ ಹೊರಟಿದ್ದಾರೆ. ಸೊ ಅದೊಂದು ನನ್ನ ಕಡೆಯಿಂದ ಹೇಳಬೇಕು, ನನ್ನ ಕಡೆಯಿಂದ ಬೆಸ್ಟ್ ವಿಶಸ್ ಕೂಡ. ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಆ್ಯಂಡ್ ಥ್ಯಾಂಕ್ಸ್ ಟು ಯು ಗೈಸ್. ಇದು ಹೊಸ ರೀತಿಯಲ್ಲಿ ನಡೀತಾ ಇದೆ. ಸೊ ನಾವೆಲ್ಲರೂ ಸಪೋರ್ಟ್ ಮಾಡಲೇಬೇಕು. ನಿಮಗೂ ಕೇಳ್ಕೊತೀನಿ, ಆದಷ್ಟು ಮಟ್ಟಿಗೆ ಇದಕ್ಕೆ ಸಪೋರ್ಟ್ ಮಾಡಿ.
ಇಲ್ಲಿರೋರೆಲ್ಲ ಅದ್ಭುತವಾದ ಕಲಾವಿದರು, ಸಂಯೋಜಕರು. ನಾನು ಒಬ್ಬನೇ ದಡ್ಡ. ನನ್ನ ರಾಷ್ಟ್ರಗೀತೆ ಕೂಡ ಹೇಳಲ್ಲ, ಸುಮ್ಮನೆ ಲಿಪ್ ಸಿಂಕ್ ಮಾಡ್ತಾ ಇರ್ತೀನಿ. ಅದು ನನ್ನ ಸಂಗೀತದ ಜ್ಞಾನ. ಅದ್ರದ್ದು ಕಪ್ಪಣ್ಣ ಕಪ್ಪಣ್ಣ ಅಂತಿರ್ತಾರೆ, ನಾನು ಹೌದು ಹೌದು ಅಂತೇಳಿ. ಕಪ್ಪಣ್ಣ ಅಂದರೆ ಎಲ್ಲ ಅಂತ ಹೇಳೋಕ್ಕಾಗಲ್ವಲ್ಲ. ಆದರೆ ಒಂದೇನು ಅಂತಂದರೆ, ನಾನು ಸುಗಮ ಸಂಗೀತದ ಇತಿಹಾಸ ಪುರುಷ. ಇತಿಹಾಸ ಪುರುಷ ಅಂತಂದರೆ ಪಿ ಕಾಳಿಂಗರಾಯರಿಂದ ಹಿಡಿದು ಅನಂತಸ್ವಾಮಿ, ಅದಾದಮೇಲೆ ಬಂದಂಥ ರಾಜಾನಂದ ಸ್ವಾಮಿಗಿಂತ ಆದಮೇಲೆ ನಮ್ಮ ಅಶ್ವಥ್ ಮೊದಲನೇ ದಿನ ಹಾರ್ಮೋನಿಯಂ ಇಟ್ಕೊಂಡಾಗ್ಲಿಂದ ಸತ್ತ ದಿವಸದವರೆಗೂ ನಾನು ಅವನ ಜೊತೆಯಲ್ಲಿದ್ದೆ. ಅದಾದಮೇಲೆ ನೆಕ್ಸ್ಟು ಯಜಮಾನರು ಇವ್ರ ಹೆಸರೇ ಹೇಳಬೇಕು. ಅನೇಕ ಪ್ರಯತ್ನಗಳಾಯಿತು, ಅನೇಕ ರೂಪರೇಷೆಗಳು ಕೊಡೋದು ಆಯಿತು. ನನ್ನ ಒಂದೇ ಒಂದು ಪುಣ್ಯ ಅಂತ ನಾನು ಈ ಎಲ್ಲ ಚಳುವಳಿಗಳಲ್ಲಿ ನಾನು ಪಾತ್ರ ವಹಿಸೋಕ್ಕೆ ಸಾಧ್ಯ ಆಯಿತು ಅನ್ನೋದು ನನ್ನ ಸಂತೋಷ ಪಡ್ತಾ ಇದ್ದೀನಿ. ಕಾರಂತರು ಒಂದು ಮಾತು ಹೇಳ್ತಾ ಇದ್ರು, ಯಾರು ಕನಸನ್ನು ನಂಬ್ತಾರೋ ಅವ್ರು ಮಾತ್ರ ಕನಸು ಕಾಣೋಕ್ಕೆ ಸಾಧ್ಯ ಅಂತ ಅಂದ್ಬಿಟ್ಟು. ಈ ಹುಡುಗರು ನನ್ನ ಮುಂದೆ ಹುಡುಗರೆ ತುಂಬ ಕನಸು ಕಾಣ್ತಾ ಇದ್ದಾರೆ. ಎಷ್ಟು ಕನಸು ಕಾಣ್ತಾ ಇದ್ದಾರೆ ಅಂತಂದರೆ ಅದು ಇವತ್ತು ಹೇಳೋಕ್ಕೂ ಕೂಡ ಸ್ವಲ್ಪ ಬಡ ಅಂತ ಏನೋ ಹೇಳೋದಕ್ಕೂ ಸ್ಪಷ್ಟವಾಗಿ ಹೇಳಿಲ್ಲ ಅಂತ ನನ್ನ ಆರೋಪ ಇದೆ. ಅಂದರೆ ಪ್ರಿಪೇರ್ ಆಗಿರಲಿಲ್ಲ ಪ್ರಶ್ನವ್ರ ಮುಂದೆ ಹೇಳ್ಬೇಕಾದ್ರೆ ಅಂತೆಲ್ಲ. ಯಾಕಂದರೆ ಆ ಕನಸು ಕಾಣುವ ರೀತಿ ಇದೆಯಲ್ಲ, ಅದು ಹೇಗಿರುತ್ತೆ ಅಂದರೆ ಮಾಡಬೇಕು ಅಂತ ಹೇಗೆ ಮಾಡಬೇಕು, ನೀವು ಕೇಳಿಬಿಟ್ರೆ ಪ್ರಶ್ನೆ ಹೇಗೆ ಮಾಡಬೇಕು ಅಂತ. ಅಂದರೆ ಇದು ರೆಡಿ ಫಾರ್ಮುಲಾ ಇಲ್ಲ, ರೆಡಿ ಸೂತ್ರ ಇಲ್ಲ. ಹುಡುಕ್ತಿದ್ದಾರೆ. ಸೊ ಹುಡುಕುವಾಗ ಯಾವುದು ಬೆಸ್ಟ್ ಆಗುತ್ತೋ ಗೊತ್ತಿಲ್ಲ. ಅವರು ಬೆಸ್ಟ್ ಇದೇ ಥರ ಆಗಬೇಕು ಅನ್ನೋ ರೂಲ್ ಕೂಡ ಇಲ್ಲ. ಸೊ ಇವರ ಈ ಪ್ರಯತ್ನ ಇದೆಯಲ್ಲ, ಇದು ಅದ್ಭುತವಾದ ಪ್ರಯತ್ನ. ಯಾಕೆ ಸುಗಮ ಸಂಗೀತ ಎಲ್ಲದಕ್ಕಿಂತ ಭಾಳ ಪ್ರಮುಖವಾದ ಅಂತ ನಾನು ಹೇಳೋದೇನು ಅಂತಂದರೆ, ಸುಗಮ ಸಂಗೀತ ಇವರು ಆ ಸಂಗೀತದ ಬಗ್ಗೆ, ವಾದ್ಯಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ನಾಡಿನ ಸಾಹಿತ್ಯವನ್ನು ಕವಿತೆನ ಹೇಳುವ ಏಕೈಕ ಮಾರ್ಗ ಅಂತಂದರೆ ಅದು ಸುಗಮ ಸಂಗೀತ. ಇವತ್ತು ನಮಗೆ ಏನು ಸಮಸ್ಯೆ ಆಗಿದೆ ಅಂತಂದರೆ, ಯಾರು ಸುಗಮ ಸಂಗೀತಕ್ಕೆ ಬಹಳ ದೊಡ್ಡ ಆಹಾರವಾಗಿ ಪದ್ಯಗಳನ್ನು ಕವಿತೆಗಳನ್ನು ಕೊಡ್ತಾ ಇದ್ದಾರಲ್ಲ, ಅವ್ರು ಯಾರೂ ಇಲ್ಲ ಅನ್ನೋದು ಸತ್ಯ. ಅಂದರೆ ಕುವೆಂಪು ಆಗಲಿ, ಬೇಂದ್ರೆ ಹಾಕೊಳ್ಳಿ, ಈ ಥರದ ಹೆಸರುಗಳಿತ್ತಲ್ಲ, ಅದಿಲ್ಲ. ಅವರು ಅವತ್ತು ಬರೆದ ಹಾಡುಗಳನ್ನೇ ಇವತ್ತು ಅದನ್ನೇ ಹೇಳ್ತಾ ಇದ್ದೀವಿ ಹೊರತು ಇವತ್ತು ಹೊಸ ಹಾಡುಗಳು ಬರ್ತಾ ಇದೆಯಾ? ಬಿಡಿ, ಅಂಥ ಹಾಡುಗಳು ಕುವೆಂಪು, ಬೇಂದ್ರೆ ಆ ಮಟ್ಟದ ಹಾಡುಗಳಿಲ್ಲ. ಸೊ ನೆಕ್ಸ್ಟ್ ಆಲ್ಟರ್ನೇಟಿವ್ ಏನು? ಅವರ ಹಾಡುಗಳನ್ನು ಹೊಸ ರೀತಿಯಲ್ಲಿ ಪ್ರೆಸೆಂಟ್ ಮಾಡೋಕ್ಕಾಗುತ್ತಾ? ಇವರ ಪ್ರಯತ್ನ ಏನಾಗ್ತಾ ಇದೆ ಅಂತಂದರೆ, ಅವ್ರನ್ನ ಮರಿಬೇಕು ಅಂತಲ್ಲ, ಮರೆಸ್ಬೇಕು ಅಂತಲ್ಲ, ಆದರೆ ಒಂದು ಹೊಸ ರೂಪ ಕೊಟ್ಟು ಮಾಡೋದು ಹೇಗೆ, ಇದನ್ನು ಮಾಡ್ತಾ ಇದ್ದಾರೆ. ಭಾಳ ಒಳ್ಳೆಯ ಪ್ರಯತ್ನ ಅದು. ಸರ್ಕಾರದಿಂದ ಇಂಥ ಕೆಲಸ ಆಗುತ್ತೆ ಅಂತ ನಂಬಿಕೆ ಆಗಲ್ಲ. ಅದು ವೇದಿಕೆ ಮೇಲೆ ಸರ್ಕಾರ, ಸಾಹಿತ್ಯ, ಭಾಷೆ ಇದೆಲ್ಲ ಮಾತಾಡ್ತಿದ್ದೆ. ನಾನು ಮೂಲತಃ ರಂಗಭೂಮಿಯವನು. ಇವತ್ತು ಇಡೀ ಕರ್ನಾಟಕದಲ್ಲಿ ರಂಗಭೂಮಿ ಎಷ್ಟು ಸಕ್ರಿಯವಾಗಿದೆ ಅಂತಂದರೆ ತುಂಬ ಸಂತೋಷ ಆಗುತ್ತೆ. ಪ್ರತಿ ಜಿಲ್ಲೆಯಲ್ಲೂ ನಾಟಕ ಆಗ್ತಿದೆ. ಕಾರಣ ಏನು ಅಂದರೆ, ಸರ್ಕಾರ ಸಪೋರ್ಟ್ ಮಾಡ್ತಿಲ್ಲ. ಸರ್ಕಾರ ಸಪೋರ್ಟ್ ಮಾಡಿದರೆ ನಾವು ಅವರು ಹೇಳಿದ ನಾಟಕ, ನಾವು ಅವ್ರಿಗೆ ಹೇಳಿದ ಯಾವುದೋ ಇದಕ್ಕೆ ಜೈ ಹೇಳ್ಕೊಂಡು ಜೀವನ ಕಳಿಬೇಕಾಗಿತ್ತು. ಅದನ್ನು ಇಲ್ಲದೆ ನಾವು ಮಾಡ್ತಿರೋದ್ರಿಂದ ಇವತ್ತು ಇಡೀ ಕರ್ನಾಟಕದಲ್ಲಿ ರಂಗಭೂಮಿ ತುಂಬ ಅದ್ಭುತವಾದ ಚಳುವಳಿ, ಅದ್ಭುತವಾದ ನಾಟಕ, ಅದ್ಭುತವಾದ ನಟ ನಟಿಯರು ಬರ್ತಾ ಇದ್ದಾರೆ. ನಮ್ಮನ್ನು ರಕ್ಷಿಸ್ತಾ ಇರೋದು, ಕಾಪಾಡ್ತಾ ಇರೋದು, ಟಿಕೆಟ್ ಕೊಟ್ಟು ಬಂದು ನಾಟಕ ನೋಡುವ ಆ ಮಹಾನ್ ಪ್ರೇಕ್ಷಕರು ನಮ್ಮನ್ನು ಕಾಪಾಡ್ತಾ ಇದ್ದಾರೆ. ಆ ಪ್ರೇಕ್ಷಕರೇ ಇವ್ರಿಗೂ ಬರಬೇಕು ಅನ್ನೋದು ನನ್ನ ಆಶಯ. ಇವರ ಪ್ರಯತ್ನ ಸಾಧಾರಣವಾದಲ್ಲ ಅಂತಂದರೆ ಬರೀ ಹಾಡುಗಾರಲ್ಲ, ಅವರು ಹೇಳಿದ್ದಾರೆ, ಅದು ಯಾವುದೂ ನಾನು ರಿಪೀಟ್ ಮಾಡಲ್ಲ. ಅದು ಸಣ್ಣ ದೊಡ್ಡದಾಗಬೇಕು. ನಾನು ಇವುಗಳಿಗೆ ಸ್ನೇಹಿತರಿಗೆ ನನ್ನ ಬಗ್ಗೆ ಇರೋ ಒಂದು ನಂಬಿಕೆ, ಅಂತಾರಾಷ್ಟ್ರೀಯ ಪ್ರದರ್ಶನಗಳನ್ನ ಮತ್ತೊಂದನ್ನು ನಾನು ಆಗಾಗ ಸಂಘಟಿಸ್ತಾ ಇರ್ತೀನಿ. ಆ ಸಂಘಟಿಸುವಾಗ ಈ ರೀತಿಯಾದ ಕಾರ್ಯಕ್ರಮ ಅಂತ ಒಂದೇ ಒಂದು ದುಃಖದ ವಿಷಯ ಅಂತಂದರೆ, ಯಾವುದು ಜಾನಪದ ಕಳಿಸ್ಬೋದು, ಮತ್ತೊಬ್ಬನ ಕಳಿಸ್ಬೋದು, ಸುಗಮ ಸಂಗೀತ ಸುಗಮ ಸಂಗೀತನ ಯಾಕೆ ಅಂತಂದ್ರೆ, ಒಂದು ಕೆಲಸ ಮಾಡಿ, ಏನದು ಕರೋಕೆಯಲ್ಲಿ ಹಾಡೋಕ್ಕೆ ಹೇಳಿ ಆ ತಬಲದವರೇ ಹಾಕಬೇಕು. ಇದು ಶುರುವಾದಾಗಲೇ ಮೊದಲ ಅಂತಾರಾಷ್ಟ್ರೀಯ ಕಾರ್ಯಕ್ರಮ ಸರ್ಕಾರ ಮಾಡಿದ್ದು ಇಂಗ್ಲೆಂಡ್ನಲ್ಲಿ. ಅಶ್ವಥ್ ಇವರೆಲ್ಲ ಹೋಗಿದ್ರು. ಆಗ ವಾದ್ಯದವ್ರು 4 ಜನ ಕರ್ಕೊಂಡು ಹೋಗೋಕ್ಕೆ ಸರ್ಕಾರ ದುಡ್ಡಿಲ್ಲ ಅಂತ ಅಂದ್ಬಿಟ್ಟು ಯಾರನ್ನೂ ಕರ್ಕೊಂಡು ಹೋಗಲ್ಲ. ಆಗ ಶುರು ಆಯಿತು ಕರೋಕೆ ಮಾಡಿಕೊಂಡಿದ್ರು. ಅವ್ರಿಗೆ ಬಂದು ಅಂತ ಹಾಡೋದು ಅಷ್ಟೇ. ಯಾರು ಕೂಡ ಮನಪೂರ್ವಕವಾಗಿ ಹಾಡಿದ್ದಲ್ಲ. ಅದನ್ನು ತಪ್ಪಿಸಿ ಈಗ ಇವರು ಆಪೋಸಿಟ್ ಹೇಳ್ತಾ ಇದ್ದಾರೆ.
ಆಪೋಸಿಟ್ ವಾದ್ಯಗಳ ಬಗ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ, ಆ ಟೆಕ್ನಿಕಲ್ ಸೈಡ್ ಬಗ್ಗೆ ಬಹಳ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. ಅಂದರೆ ಇದುವರೆಗೂ ಸುಗಮ ಸಂಗೀತದಲ್ಲಿ ಏನು ಆಗಲಿಲ್ವೋ ಕಾಳಿಂಗರಾವ್ ಎಂದು ಸೌಂಡ್ ಸಿಸ್ಟಮ್ ಆಗಲಿ ಅದು ಇದು ತುಂಬ ತಲೆ ಕೆಡಿಸ್ಕೊಳ್ಳಿಲ್ಲ. ಹಾಡಿ ಅಂದರೆ ಹಾಡ್ಬಿಡ್ತಾ ಇದ್ರು. ನೆಕ್ಸ್ಟ್ ಅನಂತ ಸ್ವಾಮಿಗಳಿದಲ್ಲ, ಅನಂತ ಸ್ವಾಮಿಗಳೇನು ಅಂತಾರೆ, ಅವ್ರ ಮುಂದೆ ಯಾರೋ ಒಬ್ಬ ಹಾಡೋರು ಕೇಳಬೇಕಾಯ್ತು. ನಾನು ಹನುಮಂತ ನಗರದಲ್ಲಿ ಕುಳಿತಿದ್ದೆ ಅವ್ರ ಜೊತೆ. ಅಲ್ವಾ ಪೈಲ್ವಾನ್ ರಾಮ್ ಅಂತ ಆ ಬಡಾವಣೆಯ ದೊಡ್ಡ ರೌಡಿ, ಅಣ್ಣೋ ಆ ಗಾಂಧಿ ಆಡೋಣ ಗಾಂಧಿ ಆಡೋಣ. ಅನಂತ ಸ್ವಾಮಿ ಯಾವುದೋ ಒಂದು ಹಾಡು ಹೇಳ್ತಾರೆ, ಗಾಂಧಿ ಹೇಳ್ಕೊಟ್ಟ ಪಾಠ ಅಂತ ಅಂದ್ಬಿಟ್ಟು, ಅದು ಅವ್ನಿಗೇನೋ ಇಷ್ಟ. ಸೊ ಅದು ತಕ್ಷಣ ಅನಂತ ಸ್ವಾಮಿ ಹಾಡು ಹೇಳ್ತಾರೆ. ಅಶ್ವಥ್ ಬಂದು ಆ ಸುಗಮ ಸಂಗೀತಕ್ಕೆ ತಾಂತ್ರಿಕವಾಗಿ ಮೆರುಗು ಕನ್ನಡವೇ ಸತ್ಯ ಮಾಡಿ ತುಂಬ ಜನ ಬಂದಿದ್ದು, ತುಂಬ ಜನ ರೆಸ್ಪಾಂಡ್ ಮಾಡೋದು. ಸೌಂಡ್ ಸಿಸ್ಟಮ್ ಹೀಗೆ ಇರಬೇಕು, ಈ ಕಡೆ ಒಬ್ಬ ಕಂಡಕ್ಟರ್, ಆ ಕಡೆ ಒಬ್ಬ ಕಂಡಕ್ಟರ್, ಇದು ಹೀಗೆಲ್ಲ ಒಂದು ವೈಭವ ಕೊಟ್ಟಿದ್ದು ಸುಗಮ ಸಂಗೀತಕ್ಕೆ ಅಶ್ವಥ್. ಈ ವೈಭವವನ್ನು ಇನ್ನು ಮುಂದುವರ್ಸಕ್ಕೆ ಪ್ರಯತ್ನ ಪಡ್ತಾರೆ. ಇದೊಂದು ಅಂದರೆ ಆಧುನಿಕ ವಾದ್ಯಗಳನ್ನು, ಆಧುನಿಕ ಸಂಯೋಜನೆಗಳನ್ನು ಉಪಯೋಗಿಸ್ಕೊಳ್ಳೋದು ಹೇಗೆ ಇರೋದ್ರ ಬಗ್ಗೆ ಕೊಟ್ಟು ಮಾಡುವ ಪ್ರಯತ್ನ ಇದೆಯಲ್ಲ, ಇದು ತುಂಬ ಒಳ್ಳೆಯ ಪ್ರಯತ್ನ ಆಗಲಿ. ನೀವೆಲ್ಲರೂ ಚಿಕ್ಕ ವಯಸ್ಸಿನವರಾಗಿರೋದ್ರಿಂದ ಎಲ್ಲ ಕಷ್ಟಗಳಿಗೆ, ಎಲ್ಲ ಸುಖಗಳಿಗೆ, ಎಲ್ಲ ಹೊಗಳಿಕೆ ಎಕ್ಸ್ಪೆಕ್ಟ್ ಮಾಡಬೇಡಿ. ಬೈಗಳಿಗೆ ಸಿದ್ಧರಾಗಿ ನೀವು ಕೆಲಸ ಮಾಡಿದ್ರೆ ಎಲ್ಲ ಚೆನ್ನಾಗಾಗುತ್ತೆ. ಯಾರಿಗೋ ದುಡ್ಡು ಕೊಟ್ಟರೆ ಯಾರೋ ದುಡ್ಡು ಕೊಡಲಿಲ್ಲ, ಇವೆಲ್ಲ ಸಾಮಾನ್ಯವಾಗಿರುತ್ತೆ. ಅವೆಲ್ಲವನ್ನು ಫೇಸ್ ಮಾಡಿ ಖಂಡಿತ ಸುಗಮ ಸಂಗೀತ ಒಳ್ಳೆಯದಾಗುತ್ತೆ ನನ್ನ ಅಭಿಪ್ರಾಯ. ಒಳ್ಳೆಯದಾಗಲಿ. ಗುಡ್ ಲಕ್. ಸಾಕಷ್ಟು ಮಾಹಿತಿ ನಿಮಗೆ ಸಿಕ್ಕಿದೆ. ನನಗೆ ರಾಜು ಅವರು ಹೇಗೆ ಪರಿಚಯ ಆಗಿದ್ದು ಅಂದರೆ, ನಾನು ಕಾಲೇಜಲ್ಲಿ ಓದುವಾಗ ಯಾವುದೋ ಒಂದು ಕಾಂಪಿಟೇಷನಲ್ಲಿ ಹಾಡ್ತಾ ಇದ್ದೆ. ಆಗ ಜಡ್ಜ್ ಆಗಿ ಬಂದಿದ್ದು. ನನಗೆ ಅವರ ತಂದೆ ಮೈಸೂರು ಅನಂತಸ್ವಾಮಿಯವ್ರ ಜೊತೆ ಹಾಡಬೇಕು ಅಂತ ಬಹಳ ಒಂದು ಇದಿತ್ತು, ಒಂದು ಆಸೆ, ಡ್ರೀಮ್ ಅಂತ ಹೇಳ್ಬೋದು. ಆದರೆ ಅಷ್ಟೊತ್ತಿಗೆ ಮೈಸೂರು ಅನಂತಸ್ವಾಮಿಯವರು ಅವರ ಹೆಲ್ತ್ ಸ್ವಲ್ಪ ಡಿಟೀರಿಯೇಟ್ ಆಗಿತ್ತು. ಸೊ ಇವರು ನಾನು ಅಲ್ಲಿ ಹಾಡೋದು ಕೇಳಿ ಕಾಂಪಿಟೇಷನ್ ಆದಮೇಲೆ ಕರೆದು ಬಾ ನಾನು ಹೇಳ್ಕೊಡ್ತೀನಿ ಅಂತ, ಹಾಗೆ ನಾನು ಅವರ ಶಿಷ್ಯ ಆಗಿದ್ದು. ಸುಮಾರು ನನ್ನ ಜೊತೆ ಯಾರ್ಯಾರು ಅವರು ಅಂದರೆ ನಾನು ಅವ್ರ ಜೊತೆ ಅವ್ರ ಹತ್ರ ಕಲಿಯೋವಾಗ ನನ್ನ ಜೊತೆ ಯಾರ್ಯಾರು ಕಲಿಯಕ್ಕೆ ಬಂದಿರೋರು ಎಲ್ಲರನ್ನೂ ಹೀಗೆ ಅವರು ಎಲ್ಲೋ ಹೋಗಿ, ಇವಾಗ ಅನನ್ಯ ಹೇಳ್ದಂಗೆ ನಾಟಕದಲ್ಲಿ ಇವಳು ಹಾಡೋದು ಕೇಳಿ ಅವರು ಏನೋ ನಾನು ಹೇಳ್ಕೊಡ್ತೀನಿ ಅಂತ, ಆ ಥರ ಅವರು ಬಹಳ ಒಂದು ಆಸಕ್ತಿಯಿಂದ ನಮ್ಮನ್ನು ಕರೆದು ಅವರು ಹೇಳ್ಕೊಡ್ತಾ ಇದ್ರು. ಅವ್ರ ಜೊತೆ ಸಾಕಷ್ಟು ಕಾರ್ಯಕ್ರಮಕ್ಕೆ ಕರ್ನಾಟಕದ ಮೂಲೆ ಮೂಲೆಗೂ ಹೋಗಿದ್ದೀವಿ. ಕಪ್ಪಣ್ಣ ಸರ್ ಹೇಳ್ದಂಗೆ ಯಾವುದೋ ಒಂದು ಬಹಳ ಒಂದು ಆರ್ಡಿನರಿ ಸೌಂಡ್ ಸಿಸ್ಟಮ್ ಇರ್ತಾ ಇತ್ತು. 4 ಜನ ಇರ್ತಾ ಇದ್ರು ಆಡಿಯನ್ಸಲ್ಲಿ. ಹಾಗೆ ಕೂತು ಒಂದು 3-3.5 ಗಂಟೆ ಕಾರ್ಯಕ್ರಮ ಎಲ್ಲ ಹಾಡುಗಳನ್ನು ಹಾಡಿ, ಆಮೇಲೆ ಸ್ಟೇಜಲ್ಲಿ ಬಹಳ ಒಂದು ಸೀರಿಯಸ್ ಆಗಿ ಅವ್ರು ಯಾವತ್ತೂ ಇರ್ತಾ ಇರಲಿಲ್ಲ. ಅಂದರೆ ಹಾಡೋ ವಿಷಯದಲ್ಲಿ ಬಹಳ ಸೀರಿಯಸ್ನೆಸ್ ಇತ್ತು, ಆದರೆ ತುಂಬ ಮಜಾ ಮಾಡ್ತಾ ಇದ್ರು. ಯಾರ್ಯಾರ ಬಗ್ಗೆನೋ ಏನೋ ಹೇಳ್ತಾ, ಇಲ್ಲ ಹಾಡು ಬಗ್ಗೆ ಏನೋ ಒಂದು ತಮಾಷೆ ಮಾಡ್ತಾ. ಸೊ ಹಾಗಾಗಿ ಒಂಥರ ಸೆಲೆಬ್ರೇಷನ್ ಅಂತಲೇ ಇರ್ತಾ ಇತ್ತು. ಬಟ್ ಹಾಗೇನೆ ನಾವು ತಪ್ಪುಗಳು ಮಾಡಿದಾಗ ಅದೇ ಥರ ಅವರು ತಿದ್ದೋರು. ಹೇಗೆ ಕರೆಕ್ಟಾಗಿ ಹಾಡಬೇಕು, ಆಮೇಲೆ ಉಚ್ಚಾರಣೆ ಇರ್ಬೋದು, ಇಲ್ಲ ಆ ಕಾಂಪೋಸಿಷನ್ ಹೇಗಿರಬೇಕು, ಭಾವ ಹೇಗೆ ತುಂಬಬೇಕು ಅಂತ ಬಹಳ ಚೆನ್ನಾಗಿ ಗೈಡ್ ಮಾಡ್ತಾಯಿದ್ರು. ಹಿಸ್ ಸೆನ್ಸ್ ಆಫ್ ಹ್ಯೂಮರ್, ಅದ್ರ ಬಗ್ಗೆ ಸುಮಾರು ಜನಕ್ಕೆ ಗೊತ್ತು. ಸೊ ಎಲ್ಲರೂ ಐ ಥಿಂಕ್ ಅವರೊಂದು ಮ್ಯೂಸಿಕ್ ಟ್ಯಾಲೆಂಟ್ ಖಂಡಿತ, ಆದರೆ ಅವ್ರ ಸೆನ್ಸ್ ಆಫ್ ಹ್ಯೂಮರಿಂದ ತುಂಬ ಜನ ಅವ್ರ ಹತ್ರ ಅಟ್ರ್ಯಾಕ್ಟ್ ಆಗ್ತಾಯಿದ್ರು. ಸೊ ಹಾಗಾಗಿ ಒಂದೊಂದು ದಿನಾನೂ ಅವ್ರು ಹೇಳ್ಕೊಟ್ಟಿರುವಂಥ ಹಾಡುಗಳನ್ನು ನಾವು ಹಾಡ್ತಾ ಇರುವಾಗ ತುಂಬಾ ಮಿಸ್ ಮಾಡ್ಕೋತೀವಿ. ಸೊ ಹೀಗೆ ಐ ಥಿಂಕ್ ದಿಸ್ ಇಸ್ ಅ ಗ್ರೇಟ್ ಇನಿಷಿಯೇಟಿವ್ ಮಂಜು ಆಮೇಲೆ ಅನನ್ಯ ಅವರು ಶುರು ಮಾಡಿರೋದು. ಆ್ಯಂಡ್ ಇದನ್ನು ಆದಷ್ಟು ಹೆಚ್ಚು ಹೆಚ್ಚು ಜನ ಈ ಕಾರ್ಯಕ್ರಮದ ಬಗ್ಗೆ ತಿಳ್ಕೊಂಡು ನಾವು ಅವರ ಹಾಡುಗಳನ್ನು ಹಾಡ್ತಾ ಇದ್ದೀವಿ. ವಿ ಆರ್ ಸೆಲೆಬ್ರೇಟಿಂಗ್ ಹಿಸ್ ಲೈಫ್. ಸೊ ಹೆಚ್ಚು ಹೆಚ್ಚು ಜನ ಬಂದರೆ ದಿಸ್ ವಿಲ್ ಬಿ ಅ ಗ್ರ್ಯಾಂಡ್ ಸಕ್ಸಸ್. ಥ್ಯಾಂಕ್ ಯು ಸೋ ಮಚ್. ರಾಜು ಅನಂತ ಸ್ವಾಮಿ ಅವರು ಈಗಾಗಲೇ ಕಾರ್ಯಕ್ರಮದ ಬಗ್ಗೆ ಸಾಕಷ್ಟು ಡೀಟೇಲ್ಸನ್ನು ಹೇಳಿದ್ದಾರೆ. ಇನ್ನೊಂದು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಇವಾಗ ಪ್ರೆಸ್ಟೀಜ್ ಆಡಿಟೋರಿಯಂ ಇದೆಯಲ್ಲ, ಸೊ ಅದು ಪ್ರೆಸ್ಟೀಜ್ ಅವ್ರ ಹತ್ರನೇ ಮಾತಾಡಿದಾಗ ಅವರು ಹೇಳಿದಂಥ ಮಾಹಿತಿ ಇದು. ಇವತ್ತಿನ ದಿನದಲ್ಲಿ ರ್ಯಾಂಕ್ 2 ಇನ್ ಇಂಡಿಯಾ ಅಂತ ಹೇಳಿದ್ರು ಅವರು. ಟಾಪ್ 1 ಆಡಿಟೋರಿಯಂ ಇಸ್ ನೀತಾ ಅಂಬಾನಿ ಆಡಿಟೋರಿಯಂ ಆ್ಯಂಡ್ ಟಾಪ್ 2 ಇಸ್ ಆರ್ ಆಡಿಟೋರಿಯಂ ಅಂತ
ಸೊ ಬಹುಶಃ ನಮಗೆ ಒಂದು ಹೆಮ್ಮೆ ಆಗುವಂಥ ವಿಚಾರ ಏನಂದರೆ ಬೆಂಗಳೂರಿನಲ್ಲಿ ಇಂಥ ಆಡಿಟೋರಿಯಂ ಇದೆ. ಆಮೇಲೆ ಈ ಒಂದು ಕಾರ್ಯಕ್ರಮ, ನಮ್ಮ ಸುಗಮ ಸಂಗೀತ ಕಾರ್ಯಕ್ರಮ ಇಂಥ ಒಂದು ದೊಡ್ಡ ವೇದಿಕೆಯಲ್ಲಿ ಮತ್ತೆ ನಾವು ಮಾಡ್ತಿದ್ವಲ್ಲ ಎಲ್ಲ ಸೇರಿ ಅನ್ನೋದು ಒಂದು ಬಹಳ ಸಂತೋಷಕರವಾದ ವಿಚಾರ. ಆ್ಯಂಡ್ ಮಂಜು ಆ್ಯಂಡ್ ಅನನ್ಯ, ಗ್ರೇಟ್ ಇನಿಷಿಯೇಟಿವ್, ಎಸ್ಪೆಷಲಿ ಫಾರ್ ಬ್ರಿಂಗಿಂಗ್ ಇನ್ ರಾಜು ಸರ್ ಅಗೇನ್. ಪ್ರತಿ ವರ್ಷವೂ ಯಾವುದಾದ್ರೂ ಒಂದು ರೀತಿಯಲ್ಲಿ ನಾವೆಲ್ಲರೂ ಸೇರಿ ಅವ್ರನ್ನ ನೆನಪಿಸ್ಕೊಳ್ಳೋದಲ್ಲೇ ಇರುವಂಥ ವರ್ಷಗಳೇ ಇಲ್ಲ. ಸೊ ಈ ವರ್ಷ ತುಂಬ ಅತಿ ದೊಡ್ಡ ಸ್ಕೇಲಲ್ಲಿ ಇದು ಆಗ್ತಿರೋದು ತುಂಬ ಸಂತೋಷ. ಮತ್ತು ನಾನಾಗಲಿ, ಪ್ರದೀಪ್ ಆಗಲಿ, ರಾಜು ಸರ್ ಜೊತೆಗೆ ಅನೇಕ ಕಾರ್ಯಕ್ರಮಗಳನ್ನು ಸುಮಾರು ವರ್ಷಗಳ ಕಾಲ, ಮೊದಲು ನಮಗೆ ಪರಿಚಯ ಆಗಿದ್ದವರು ಸಂಗೀತ ಲಹರಿ ಅನ್ನುವಂಥ ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ರು ದೂರದರ್ಶನಲ್ಲಿ. ಅಲ್ಲಿ ಪರಿಚಯ ಆಗಿ ಅಲ್ಲಿಂದ ಸುಮಾರು ಒಂದು 12-13 ವರ್ಷಗಳ ಕಾಲ ನಮ್ಮನ್ನಂತೂ ಸಾಕಷ್ಟು ವೇದಿಕೆಗಳು ಕರ್ಕೊಂಡು ಹೋಗಿದ್ದಾರೆ, ನಮಗೆ ಪಾಠ ಮಾಡಿದ್ದಾರೆ. ಇನ್ನೊಂದೇನಪ್ಪ ಅಂದರೆ, ಇವತ್ತು ಸುಗಮ ಸಂಗೀತದಲ್ಲಿ ಹಾಡ್ತಿರುವಂಥ ಸುಮಾರು ಜನ ಗಾಯಕರು ಒಂದು ಮುಂದಿನ ಪೀಳಿಗೆಯನ್ನು ರೆಡಿ ಮಾಡಿದಂಥ ಒಂದು ಕ್ರೆಡಿಟ್ ರಾಜು ಸರ್ಗೆ ಸಿಗುತ್ತೆ, ಮತ್ತು ನಮ್ಮ ಗುರುಗಳಾದ ಅಶ್ವಥ್ ಸರ್ಗೆ ಸಿಗುತ್ತೆ. ಇವರಿಬ್ಬರು ಅದೊಂದು ಬಹಳ ದೊಡ್ಡ ಕೆಲಸವನ್ನು ಮಾಡಿದ್ದಾರೆ. ಸೊ ಆ ಒಂದು ಇದನ್ನು ನೆನೆಸ್ಕೊಂತ ಏನು ಹೇಳಬೇಕಪ್ಪ ಅಂದರೆ, ನಮಗಿರುವಂಥ ಜವಾಬ್ದಾರಿ ನಮ್ಮ ನೆಕ್ಸ್ಟ್ ಜನ್ರೇಷನ್ನ ತಯಾರು ಮಾಡೋದಕ್ಕೆ ಅದೇ ಒಂದು ಉತ್ತೇಜನ ಅಂತ ಹೇಳ್ಬೋದು. ಎಸ್ಪೆಷಲಿ ರಾಜು ಸರ್ ಆಗಿರ್ಬೋದು, ಅಶ್ವಥ್ ಸರ್ ಆಗಿರ್ಬೋದು, ಪ್ರತಿಯೊಂದು ಯಾರೇ ಚೆನ್ನಾಗಿ ಹಾಡಿದ್ರು ನಾಳೆಯಿಂದ ಪಾಠಕ್ಕೆ ಬರೋ ಅಷ್ಟೇ, ಬೇರೆ ಮಾತಿಲ್ಲ. ನೀನು ಫೀಸ್ ಕೊಡೋಂತನೂ ಕೇಳ್ತಿರ್ಲಿಲ್ಲ. ಜೊತೆಗೆ ಎಲ್ಲಿ ಕಾರ್ಯಕ್ರಮ ಕೊಡ್ತೀಯ, ಚೆನ್ನಾಗಿ ಹಾಡ್ತೀಯಾ, ಓಕೆ ನನ್ನ ಜೊತೆ ಬಂದು ಪಕ್ಕದಲ್ಲಿ ಕೂತ್ಕೊಂಡು ಹಾಡು ಕಲ್ತ್ಬಿಟ್ಟು ಆಮೇಲೆ ತಪ್ಪಾಗಿ ಏನಾದರೂ ಹಾಡಿದ್ರೆ ಮಾತ್ರ ಫಸ್ಟ್ ಬೈಯೋರು, ಕರ್ದು ಬೈದ್ಬಿಟ್ಟು ಕಳಿಸೋರು. ಆಮೇಲೆ ನಾಳೆ ಬೆಳಗ್ಗೆ ಮನೆಗೆ ಬಂದು ಆ ಹಾಡನ್ನು ಮತ್ತೆ ಕಲ್ತ್ಕೊಂಡು ಇನ್ನೊಂದ್ಸಲ ಸರಿಯಾಗಿ ಹಾಡಿ ಒಪ್ಸೋವರೆಗೂ ಅವ್ರು ನಮ್ಮನ್ನು ಸುಮ್ಮನೆ ಬಿಡ್ತಿರ್ಲಿಲ್ಲ. ಈ ಥರ ನಾವೆಲ್ಲ ಕಲಿತು ಅವ್ರ ಜೊತೆಗೆ ಹಾಡಿದಂಥವ್ರು ಭಾಳ ಸಂತೋಷ ಆಗುತ್ತೆ. ಗುರುಕುಲನೇ ಅದು, ಗುರುಕುಲ ಅಲ್ಲದೆ ಬೇರೆ ಇನ್ನೇನೂ ಅಲ್ಲ. ಅವರು ಒಂಥರ ನಿಸ್ವಾರ್ಥವಾಗಿ ಹಾಡುಗಳನ್ನು ಹೇಳ್ಕೊಟ್ಟಂಥ ಗುರುಗಳು. ಹಾಗೆ ಜೊತೆಗೆ ಅವ್ರ ಮನೆಗೆ ಹೋದರೆ ಬರೀ ಪಾಠ ಮಾತ್ರ ಆಗ್ತಿರ್ಲಿಲ್ಲ, ತಿಂಡಿ ಊಟದ ಸಮೇತ ಆಗಿರೋದು. ಇಡೀ ದಿನ ನಾವು ಜೊತೆಗೆ ಇರ್ತಿದ್ವಿ, ಶಾಂತಿ ಆಂಟಿ ಮಾಡ್ಕೊಡೋರು. ಹಾಗೆ ನಮ್ಮ ಅಶ್ವಥ್ ಸರ್ ಕೂಡ, ಅವರು ಅಷ್ಟೇ, ಬೆಳಿಗ್ಗೆ ಹೋಗ್ಬಿಟ್ರೆ ರಾತ್ರಿವರೆಗೂ ನಾವು ಜೊತೆಗೆ ಇರ್ತಿದ್ವಿ. ಇವ್ರ ಮನೇಲಾಗಲಿ ಅಶ್ವಥ್ ಅವರು ತಿಂಡಿ ಊಟದ ಜೊತೆಗೆ ಅಲ್ಲ, ನಮಗೆ ತಿಂಡಿ ಊಟ ಅಷ್ಟೇ ಸಿಗ್ತಾ ಇದೆ ನಾವು, ಯಾಕೆಂದ್ರೆ ನಮ್ಮ ವಯಸ್ಸಲ್ಲಿ ಸಹ ಚಿಕ್ಕವರು. ಅಣ್ಣ ಇದು ಕೇಳಿಸಾಗ ಒಂದು ಹೇಳ್ತೀನಿ. ಅನಂತ ಸ್ವಾಮಿ 1972ರಲ್ಲಿ ಸ್ವಾತಂತ್ರ್ಯ ಬಂದ 25ನೇ ವರ್ಷ ಅಂತ ನ್ಯಾಷನಲ್ ಕಾಲೇಜ್ನಲ್ಲಿ 500 ಜನ ಮಕ್ಕಳನ್ನ ಅಂದರೆ ಕಾಲೇಜ್ ವಿದ್ಯಾರ್ಥಿನ ಕರೆದು ಅನಂತ ಸ್ವಾಮಿ ಟ್ರೈನ್ ಮಾಡಿ ಪ್ರೋಗ್ರಾಮ್ ಕೊಟ್ವಿ. ರಾತ್ರಿ 12 ಗಂಟೆಯಲ್ಲಿ 50ನೇ ವರ್ಷಕ್ಕೆ ರಾಜು ಅನಂತ ಸ್ವಾಮಿನ ವಿಠಲ್ ಮೂರ್ತಿಯವರು ತುಮಕೂರಿನ DC ಆಗಿದ್ರು. ಅವರ ಸಹಾಯ ತಗೊಂಡು 300 ಜನ ಸ್ಟೂಡೆಂಟ್ಸು ಅವನು ಹೇಳ್ಕೊಟ್ಟ. ಭಾಳ ಅದ್ಭುತವಾದ ಕೆಲಸ. ಅವರು ವಿಠಲ್ ಮೂರ್ತಿ ಇಡೀ ಕರ್ನಾಟಕಕ್ಕೆ ಟೂರ್ ಹೊಡಿಸ್ಬಿಟ್ರು ಮಕ್ಕಳನ್ನ. ಆ ತುಮಕೂರಲ್ಲಿ ಫೈನಲ್ ಶೋ, ತುಮಕೂರಲ್ಲಿ ಆ ಥರ ಪ್ರದರ್ಶನ ಆಗೋದು ಬಹಳ ಅಪರೂಪ. ಏನು ಸಿಕ್ಕಾಬಿಟ್ಟೆ ಜನ, ಏನು ಕಾರ್ಯಕ್ರಮ, ಏನು ಹಾಡೋದಕ್ಕೂ ವಿಪರೀತ ಇದು ಬರ್ತಾ ಇದೆ. ನಾನು ರಿಂಗ್ ಮಾಸ್ಟರ್, ಪೂರ್ತಿ ಕಾರ್ಯಕ್ರಮಕ್ಕೆ ನಾನು ಬಾಯಿ ಒಣಗೋಗ್ತಿದ್ದೆ, ಸ್ವಲ್ಪ ನೀರು ಕುಡಿಬೇಕು ಅಂತ. ಅವನೊಬ್ಬ ಸ್ಟ್ಯಾಂಡ್ಗೆ ಒಂದು ಬಾಟ್ಲ್ ಸಿಗಿಸ್ಬಿಟ್ಟು ಇಟ್ಟಿದ್ದ, ನೀರು ಬಾಟ್ಲು. ನಾನು ಮುಟ್ಟಿದ ತಕ್ಷಣ ಅಂತ ಹೊಡಿಯೋನು. ನೀರು ಕುಡಿಯೋಕೆ ನಾನು ಬಾಸ್ ಆ ಪ್ರೋಗ್ರಾಮ್ಗೆ ನೀರು ಕುಡಿಯೋಕ್ಕಿಲ್ಲ ಅಂತ ಅಂದ. ನಾನು ಅವನ ಕಡೆ ನೋಡ್ಬಿಟ್ಟು, ರಾಜು ಏನಿದು ಅಂತಂದೆ. ಅಣ್ಣ ಆ ಬಾಟ್ಲ್ ಮಾತ್ರ ಬೇಡ ಅಂದ್ರೆ ಅನಂತ ಸ್ವಾಮಿಯವರು ಪ್ರೋಗ್ರಾಮ್ ಆದ್ಮೇಲೆ ರೂಮ್ಗೆ ಹೋಗ್ತಾ ಇದ್ರು. ಸರ್ ಜೋಕ್ ಏನಂದ್ರೆ ಸರ್, ಇದು 100% ಆಫ್ ಕ್ಯಾಮ್ರಾ. ಈ ಟೆಕ್ ರೈಡರ್ ಅಂತ ಮಾಡ್ತೀವಿ ಗೊತ್ತಾ, ಎಷ್ಟು ಜನರು ಗೊತ್ತಾ? ಇವಾಗ ಕಪ್ಪಣ್ಣ ಸರ್ ಶೋ ಹೇಳ್ತಾರೆ, ಅವ್ರು ಫಸ್ಟ್ ಹೇಳೋದೆ, ನೋಡಪ್ಪ ನಿನ್ನ ಬಡ್ಜೆಟ್ ಏನೋ ಟೆಕ್ ರೈಡರ್ ಕಳ್ಸಪ್ಪ. ಟೆಕ್ ರೈಡರ್ ಅಂದರೆ ಎಷ್ಟು ಮೈಕ್ ಬೇಕು, ಯಾವ ಥರ ಮೈಕ್ ಬೇಕು, ಎಷ್ಟು ಸ್ಪೀಕರ್ ಬೇಕು, ಕೇಬಲ್ ಎಷ್ಟು ಬೇಕು. ನಮ್ಮ ಕೋರಸ್ ಹುಡುಗರು ಒಂದು ವೀಡಿಯೋ ತೋರಿಸ್ತೀವಿ, ಎಷ್ಟು ಪ್ರಾಕ್ಟೀಸ್ ಮಾಡಿ 10 ಜನ ಹುಡುಗರು ಕೋರಸ್ ಅವರು, ಇವರು ಎಲ್ಲರೂ ಪ್ರಾಕ್ಟೀಸ್ ಮಾಡಿ. ಅವ್ರಿಗೆಲ್ಲ ನಾನು ಸುಮ್ಮನೆ ಹೋಗ್ಬೇಕಾರೆ, ಮಗ ರಾಜು ಸರ್ ಪ್ರೋಗ್ರಾಮ್ ನಿಷ್ಠೆಯಿಂದ ಮಾಡ್ತಿದ್ವಿ. ಅವ್ರು ದೊಡ್ಡ ಮ್ಯೂಸಿಷಿಯನ್, 100% ಮ್ಯೂಸಿಷಿಯನ್ ಅವರು. ಇಂಟ್ರಿಕೇಟ್ ರಾಗಗಳು, ಇಂಟ್ರಿಕೇಟ್ ಕಾರ್ಡ್ಸು, ಇಂಟ್ರಿಕೇಟ್ ರಿದಮ್ ಮಾಡೋದು. ಬೇರೆ ಅವ್ರದ್ದು ಏನು ಇಂಟ್ರಿಕೇಸಿ ಇತ್ತೋ ನಾವು ಹಂಗೆ ರೆಡಿ ಆಗೋಣ ಗುರು ಅಂತ ಇವರು ರೇಗಿಸ್ತಾ ಇರ್ತೀವಿ. ಸೊ ಟೆಕ್ ರೈಡ್ರ್ ಕೊಡೋಣ, 15 ಮೈಕು, 16 ಕೇಬಲ್ಲು, ಅದೆಲ್ಲ ಕೊಟ್ಬಿಟ್ಟು ಕೊನೆಗೆ ಅದು ಮ್ಯಾನ್ಷನ್ ಹೌಸು ಸೇಮ್ ಅದೇ ಮೈಕ್ ಇದೇ ಥರ ಕಿತ್ಕೊಂಡು ನಾನು ಮಾತಾಡ್ತೀನಿ, ನಾ ಮಾತು ಹೇಳು ಅಂತ ಅಂದ್ಬಿಟ್ಟು
ಏನು ಮಾಡ್ಬೋದು, ನಾನು ಹೇಗೆ ಮಾಡ್ತೀನೋ ಯಾಕೆ ಮಾತಾಡ್ತೀನೋ ಅದನ್ನ ಜೋಬಲ್ಲಿ ಕೈ ಹಾಕೋದು, ಹೊಟ್ಟೆಗೆ ಅನ್ನೋದು. ಆ 500 ಜನ 5,000 ಜನ ಇದ್ದವ್ರಿಗೆ ಕಪಡನ ಮಿಮಿಕ್ರಿ ಮಾಡಿ ನಾ ಯಾರು ನೋಡು ಇಡೀ ತುಂಬಿಕೊಂಡ್ರೆ ನೋಡಿದ ತಕ್ಷಣ ಆ ಥರ ಮಾಡಿಟ್ಟ.